ಹರಿ ಓಂ ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. 317ನೇ ಪುಟದಲ್ಲಿ ಪಾಠದಿತ್ತು. ಆ ಸಾಮವನ್ನ ಹೇಳುವಾಗ ಯಾವ ಯಾವ ಭಗವದ್ ರೂಪಗಳು ಉಳ್ಕೊಂಡಿತ್ತು ಅದನ್ನ ಹೇಳ್ತಾ ಇದ್ರು. ಈಗ ಲೋಕಗಳಲ್ಲಿ ಸಾಮ ಉಪಾಸನೆ ಮಾಡ್ರಿ ಎಂದಾಗ ವಾಯು ದೇವತೆಗಳಲ್ಲಿ, ಲೋಕದಲ್ಲಾಯಿತು, ದೇವತೆಗಳಲ್ಲಿ ಎಂದಾಗ ವಾಯು ಅಂತ ಉಳ್ಕೊಂಡಿತ್ತು. ಎಲ್ಲದ ಅದು ಇಲ್ಲೇ ಬಾಜುಕದ ನೋಡ್ರಿ. 316ನೇ ಪುಟದಲ್ಲಿ ಸರಿಯಾಗಿ 20ನೇ ಮಂತ್ರದಲ್ಲಿ ಪ್ರಾರಂಭ ಆಗುವಾಗ ಅಗ್ನಿರ್ಹಿಂಕಾರ ವಾಯು ಪ್ರಸ್ತಾವ ಅಂತದ. ವಾಯು ಪ್ರಸ್ತಾವ ಅಂತನ್ನುವಲ್ಲಿ ವಾಯುದೇವರಲ್ಲಿರುವ ಭಗವಂತನು ಪ್ರಸ್ತಾವ ಅಂತನೋ ಶಬ್ದಕ್ಕ ವಾಸುದೇವ ರೂಪ ಅಂತಾಯಿತು. ಆದರೆ ಆ ವಾಸುದೇವ ಎನ್ನುವ ಇದು ವಾಯು ಎಂಬೋ ಶಬ್ದವು ಭಗವಂತನನ್ನು ಹೇಳಬೇಕಲ್ಲ ಅಂತಂದಾಗ ಈಗ ಬಿಡಿಸ್ತಾರೆ ವಾಯು ಅಂತ ಈ ಪುಟದಾಗ ಬಿಡಿಸ್ತಾರೆ. ವಾಯುರ್ ಜ್ಞಾನ ತಥಾ ಆಯುಷ್ಟ್ವಾತ್, ಆಯು ಪ್ರದನಾಗಿದ್ದಾನೆ, ಜ್ಞಾನ ಸ್ವರೂಪನಾಗಿದ್ದಾನಾದ್ರಿಂದ ದೇವರಿಗೆ ವಾಯು ಅಂತ ಹೆಸರು. ಏನಾಯ್ತು ಗೊತ್ತಾಯ್ತು? ಅಲ್ಲಿ ಬರ್ದದ ಅಲ್ಲೇ ಅದ. ನೀವು ಮತ್ತೆ ಸುಮ್ಮನೆ ಏನ್ ಮಾಡ್ಕೊಳಕ್ ಹೋಗ್ಬೇಡಿ, ನೋಡ್ಬಿಟ್ರೆ ಆಯ್ತು ಅಷ್ಟೇ. ವಾ ಪ್ಲಸ್ ಆಯು ಅಂತ ಬಿಡಿಸ್ಕೋಬೇಕು. ಅದನ್ನ ವಾ ಪ್ಲಸ್ ಆಯು ಅಂತ ಬಿಡಿಸ್ಕೊಂಡ್ರೆ ವಾ ಅಂದ್ರ ಜ್ಞಾನ ಅಂತ ಅರ್ಥ, ಆಯು ಅಂದ್ರ ಆಯುಷ್ಯ ಅಂತ ಅರ್ಥ. ಸ್ವತಃ ಜ್ಞಾನ ಸ್ವರೂಪನಾಗಿದ್ದು ಇನ್ನೊಬ್ಬರೆಲ್ಲರಿಗೂ ಕೂಡ ಆಯುಷ್ಯವನ್ನ ಕೊಡ್ತಾನೆ. ಅದಕ್ಕೇನ್ ಸಂಬಂಧ? ಜ್ಞಾನ ಸ್ವರೂಪನಾಗಿದ್ದು ನಮ್ಗೆ ಆಯುಷ್ಯ ಕೊಡ್ಲಿಕ್ಕೆ ಏನ್ ಸಂಬಂಧ ಅಂದ್ರೆ ಯಾವ ಆಯುಷ್ಯ? ಪರ್ಮನೆಂಟ್ ಆಯುಷ್ಯ. ಪರ್ಮನೆಂಟ್ ಆಯುಷ್ಯ ಅಂದ್ರೆ ಮೋಕ್ಷ. ಮೋಕ್ಷದಲ್ಲಿ ಜ್ಞಾನ ಸ್ವರೂಪರೇ ಆಗ್ಬೇಕಲ್ಲ. ಅದಕ್ಕೆ ವಾಯು ಅನ್ನೋ ಶಬ್ದಕ್ಕೆ ತಾನು ಜ್ಞಾನ ಸ್ವರೂಪನಾಗಿ ನಮಗೂ ಕೂಡ ಏನ್ ಕೊಡ್ತಾನೆ? ಜ್ಞಾನವನ್ನ ಕೊಡ್ತಾನ ಅಂತ ತಾತ್ಪರ್ಯ. ಇನ್ನು ನಕ್ಷತ್ರ, ನಕ್ಷತ್ರಂಚ ಸ್ವತಂತ್ರತಃ. ಭಾರಿ ಆಶ್ಚರ್ಯ. ದೇವರಿಗೆ ನಕ್ಷತ್ರ ಅಂತ ಹೆಸರಂತ. ಯಾಕ ಅಂದ್ರ ಸ್ವತಂತ್ರನಾದ್ರಿಂದ ನಕ್ಷತ್ರ ಅಂತ ಕರೀತಾರಂತ ದೇವರಿಗೆ. ಹಿಂಗೆಲ್ಲೂ ಕೇಳಿಲ್ರಿ ನಾವು ಅದನ್ನ. ದೇವರು ನಕ್ಷತ್ರಕ್ಕೂ ಸ್ವತಂತ್ರಕ್ಕೆ ಏನ್ ಸಂಬಂಧ? ಸುಮ್ ಹೇಳ್ಯಾರ ಹ್ಞೂ ಅಂದ್ಬಿಡ್ರಿ. ಯಾಕೆ ಬಾಳ ಟೆನ್ಷನ್ ಮಾಡ್ಕೊತೀರಿ? ಅಲ್ಲಿ ಹೇಳ್ಯಾರ ಅಷ್ಟು ಅಲ್ಲಿ ಬರುದಿಲ್ಲ ನಿಮ್ಗೆ. ಸ್ವತಂತ್ರ ಅಂತ ಹೇಳಿದ್ರೆ ಸ್ವಯಂ ಪ್ರಕಾಶ ಅಂತ ಯಾವ ನಕ್ಷತ್ರಗಳು ಸ್ವಯಂ ಪ್ರಕಾಶ ಇರ್ತಾವ ಅಂತ ಅನ್ನೋದಕ್ಕೆ ಇನ್ನೊಂದ್ರ ಮೇಲೆ ಡಿಪೆಂಡ್ ಇಲ್ಲ. ಅಲ್ಲೋ ನೀವು ಪುರಾಣ ಹೇಳ್ಬಿಡುವಪ್ಪ. ನಕ್ಷತ್ರ ಶಬ್ದಕ್ಕೆ ಸ್ವತಂತ್ರ ಅಂತ ಅರ್ಥ ಮಾಡೋದು ಅದನ್ನ ಹೇಳು ಮಹಾರಾಯ. ಸುಮ್ ನಕ್ಷತ್ರ ಸ್ವಯಂ ಪ್ರಕಾಶ ಇರ್ತಾವ ಕತಿ ಹೇಳ್ತಾನೆ ಏನ್ರ ಒಂದು. ಆಮೇಲೆ ಸಂಜೆಗೆ ಭಾಗವತ ಕರೆಸ್ತೀನಿ ಹೇಳಂತಪ್ಪ. ಅದಕ್ಕೆ ವೇದೇಶ ತೀರ್ಥರು ಬರೀತಾರ, ನವಿದ್ಯತೆ ಕ್ಷತ್ರಂ ಕ್ಷತ್ರ ಜಾತ್ಯವಚ್ಛಿನ್ನಂ ನಿಯಾಮಕಂ ಯಸ್ಯ ತತ್ ನಕ್ಷತ್ರಂ. ನ ಪ್ಲಸ್ ಕ್ಷತ್ರ ಅಂತ ಬರೀಬೇಕಲ್ಲ. ಕ್ಷತ್ರ ಅಂದ್ರೆ ಕ್ಷತ್ರಿಯ ಜಾತಿಯವರು ಅಂತ ಅರ್ಥ. ಅದಕ್ಕೆ ಕ್ಷತ್ರ ಶಬ್ದಕ್ಕೆ ಕ್ಷತ್ರಿಯ ಜಾತಿಯವರು. ಕ್ಷತ್ರಿಯ ಜಾತಿಯರು ಅಂದ್ರೆ ರಾಜರು ಅಂತ ಅರ್ಥ. ಗೊತ್ತಾತಿಲ್ಲ? ರಾಜರು ಏನ್ ಮಾಡ್ತಿರ್ತಾರೆ? ಮಂದಿ ಮೇಲೆ ದಬ್ಬಾಳಿಕೆ ಮಾಡ್ಕೋತಿರ್ತಾರೆ. ಅದಕ್ಕೆ ಕ್ಷತ್ರ ಅಂದ್ರೆ ಕ್ಷತ್ರಿಯ. ಹೌದು, ಬ್ರಾಹ್ಮಣ ಕ್ಷತ್ರ ಅಂತದ ಅದ. ಇವು ವೇದೊಳಗೇನೆ ಕಾಟಕದಲ್ಲಿ ಓದುವಾಗ ನಾವು ನೋಡಿದ್ದೇವೆ. ಯಸ್ಯ ಚ ಬ್ರಹ್ಮ ಕ್ಷತ್ರ ಚ ಉಭೇ ಬೋಧನ ಭವತಃ ಅಂತ ಕ್ಷತ್ರ ಶಬ್ದದ. ಆ ಕ್ಷತ್ರ ಅನ್ನೋ ಶಬ್ದಕ್ಕೆ ಕ್ಷತ್ರಿಯ ಅಂತ ಅರ್ಥ. ಅವನ ಕೆಲಸ ಏನು ಅಂದ್ರೆ ಮಂದಿನ ನಿಯಂತ್ರಿಸುವುದು. ಕ್ಷತ್ರ ಅನ್ನೋ ಶಬ್ದ ನಿಯಂತ್ರಿಸುವುದು ಅಂತ ಅರ್ಥದಲ್ಲಿ ಬರ್ತದೆ. ಯಾರಿಗೆ ಯಾರೂ ನಿಯಂತ್ರಣ ಮಾಡುವರಿಲ್ಲವೋ ಅವ ನಕ್ಷತ್ರ ಅಂದ್ರೆ ಸ್ವತಂತ್ರ ಅಂತ ಅರ್ಥ. ಹಿಂಗ ವೇದೇಶ ತೀರ್ಥರು ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಇದನ್ನ ಮುಂದೆ ಐತರೇಯದಲ್ಲಿ ಆಚಾರ್ಯ ಮಾಡಿ ತೋರ್ಸ್ಯಾರ. ನೀನು ತೋರಿಸಿರ್ತಾರೆ ಅಷ್ಟೇ. ಸಾರಿ ಐತೆ ಇಲ್ಲ ಬೃಹದಾಣಿಕೆ ತೋರ್ ಏನ್ ತಿಳಿತೇನು? ರಾಜ, ರಾಜರು. ನಕ್ಷತ್ರ ಅಂದ್ರೆ ಅವನ ಮೇಲೆ ಯಾರು ರಾಜರು ಇಲ್ಲ, ಅವನೇ ರಾಜ. ಯಾರೇ ಇಲ್ಲ, ಅವನೇ ಕಿಂಗ್. ಅವನ ಕಿಂಗ್ಡಮ್ ಒಳಗೆ ಅವನೇ ಕಿಂಗ್. ಹೌದು, ಕ್ಷತ್ರ ನಿಯಂತ್ರಿಸುವಂತ ಅರ್ಥ. ಮುಂದ್ ಬರ್ರಿ ಏನಾತ್ ನೋಡೋದಕ್ಕೆ ನಕ್ಷತ್ರಂಚ ಸ್ವತಂತ್ರತ. ಚಂದ್ರಮ ಪರಮಾನಂದಾತ್. ದೇವರಿಗೆ ಚಂದ್ರಮ ಅಂತ ಹೆಸರು. ಯಾಕ? ಪರಮ ಆನಂದ, ಭಾರೀ ಆನಂದ ಸ್ವರೂಪನಾದ್ರಿಂದ ಚಂದ್ರಮ ಅಂತ ಕರೀತಾರೆ. ಅದಕ್ಕೆ ಚದಿ ಆಹ್ಲಾದನೆ ಅಂತ ಧಾತು ಅದು. ಅದರಿಂದ ಚಂದ್ರಮ ಅಂತ ಅನ್ನೋದು ಆಹ್ಲಾದನ ಆನಂದ ಸ್ವರೂಪ ಅಂತ ಹೇಳ್ತಾರೆ.
ತ್ರೈವಿದ್ಯೋ ಜ್ಞಾನ ರೂಪತಃ. ಅಲ್ಲಿ ತ್ರೈವಿದ್ಯ ಅಂತ ಹೆಸರದ ದೇವರಿಗೆ. ಯಾಕಂದ್ರೆ ಜ್ಞಾನ ರೂಪನಾದದ್ರಿಂದ ತ್ರೈವಿದ್ಯ ಅಂತ ಕರೀತಾರೆ. ಮೂರು ಮೂರು ವೇದಗಳಿಂದ ತಿಳಿಯಲ್ಪಡ್ತಾನದ್ರಿಂದ ತ್ರೈವಿದ್ಯ ಅಂತ ಹೆಸರು. ಜ್ಞಾನ ಸ್ವರೂಪ ಅಂತ ತಾತ್ಪರ್ಯ. ಇನ್ನ ಅಲ್ಲಿ ಇನ್ನೊಂದು ಶಬ್ದದಲ್ಲಿ ಏನದ ವಯಾಂಸಿ ಅಂತ ಶಬ್ದ. ವಯಾಂಸಿ ಅಂತ ಪಕ್ಷಿಗಳು ಅಂತ ಅರ್ಥ. ಆಕ್ಚುಲಿ ಈಗ ಇಲ್ಲಿ ದೇವರಲ್ಲಿ ಸಮನ್ವಯ ಮಾಡ್ಬೇಕಾ ವಯಾಂಸಿ ಅನ್ನೋದನ್ನ ಹೆಂಗ ಅಂತ ನೋಡ್ರಿ. ವಯಾಂಸಿ ವ್ಯಯನಾಚ್ಚೈವ ವಿತ್ಯಾಕಾಶಸ್ತಥೋಚ್ಯತೆ ತತ್ರ ಅಯನಾತ್ ವಯ ಪ್ರೋಕ್ತ ಅಂತ ಹೇಳಿದ್ದಾರೆ. ವಿ ಅಯನಾತ್ ವ್ಯಯನಾತ್ ವಯಾಂಸಿ ಆಕಾಶದಲ್ಲಿ ಹಾರುತ್ತವೆ, ಆದ್ದರಿಂದ ಅವುಗಳಿಗೆ ವಯಾಂಸಿ ಅಂತ ಕರೀತಾರೆ. ಕಲ್ಪನಾ ಬಂತ ಏನಂತ ಹೇಳಿದ್ದು? ಪಕ್ಷಿಗಳಿಗೆ ಯಾಕೆ ವಯಾಂಸಿ ಅಂತ ಹೆಸರು? ಆಕಾಶದಲ್ಲಿ ಹಾರಾಡ್ಕೊಂಡಿರ್ತಾವ, ಅದಕ್ಕೆ ವಯಾಂಸಿ ಅಂತ ಕರೀತಾರೆ. ವಿ ಅಯನ ವಯಾಂಸಿ ಅಂತ. ವೀತಿ ಆಕಾಶ ತಥೋಚ್ಯತೆ. ವಿ ಅಂದ್ರೆ ಆಕಾಶ. ಆಕಾಶ ಆಕಾಶದಲ್ಲಿ ಹಾರುತ್ತವೆ, ಆದ್ರಿಂದ ವಯಾಂಸಿ. ಭಗವಂತ ಏನಾಗಿದ್ದಾನ? ಆಕಾಶದಲ್ಲಿ ಇದ್ದಾನೆ, ಆದ್ರಿಂದ ದೇವರಿಗೆ ವಯಾಂಸಿ ಅಂತ ಕರೀತಾರೆ. ಅಯನಾಥ್ ಅನ್ನೋ ಶಬ್ದಕ್ಕೆ ಅಯನಾಥ್ ಆಶ್ರಯ ಇದ್ದದ್ರಿಂದ ಅಂತ ಅರ್ಥ. ಹೇಳ್ತೀನಿ ತಡ್ರಿ. ಸಂಚರಿಸುವುದರಿಂದ ಅಂತ ಅರ್ಥ. ಆಕಾಶದಲ್ಲಿ ಸಂಚಾರ ಮಾಡುವುದರಿಂದ ಏನ್ ಕರೀತಾರ? ವಯಾಂಸಿ ಅಂತ ಕರೀತಾರ ಪರಮಾತ್ಮನಿಗೆ. ಸರಿ ಆಯ್ತಾ? ಬರ್ಕೊಂಡ್ರೆ ಎಲ್ಲಾರು ಮುಂದೆ ಹೋಗೋಣ. ಓಕೆ, ರೈಟ್. ಇನ್ನ ಮರೀಚಿಹಿ ಮಿತರುಕ್ತ್ವತಃ. ಮರೀಚಿ ಅನ್ನೋ ಶಬ್ದ ದೇವರಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ. ಮರೀಚಿ ಅಂದ್ರೆ ಆಕ್ಚುಲಿ ಏನು? ಕಿರಣಗಳು ಅಂತ ಅರ್ಥ. ಮರೀಚಿ ಶಬ್ದಕ್ಕೆ ಅರ್ಥ ಏನು? ಕಿರಣಗಳು. ಸೂರ್ಯನ ಕಿರಣಗಳಿಗೆ ಮರೀಚಿ ಅಂತ ಕರೀತಾರೆ. ಅವ್ನು ಸೂರ್ಯ ಕಿರಣಗಳು ಬಿದ್ದಿದ್ದಿಲ್ಲ ಅಂದ್ರೆ ಮರೀಜ್ ಆಗ್ತಾನ ಅಷ್ಟ. ಯಾವ ಮರೀಜ್ ಆಗ್ತಾನೆ? ಹಿಂದಿ ಮರೀಜ್ ಆಗ್ತಾನ. ಸೂರ್ಯನ ಕಿರಣಗಳು ಸರಿ ಬಡದಿದ್ದಿಲ್ಲ ಅಂದ್ರೆ ಮರೀಜ್. ಅದು ಸೂರ್ಯನ ಕಿರಣಗಳು ಮರೀಚಿ. ಸರಿ ಆಯ್ತಲ್ಲ? ರೋಗಿ ರೋಗಿ ಇದೆ. ಏನು? ಮರೀಚಿಗಳು ನಮ್ಮ ಮೇಲೆ ಬೀಳಲಿಲ್ಲ ಅಂದ್ರೆ ನಾವು ಮರೀಜ್ ಆಗ್ಬೇಕಾಗ್ತದೆ. ಪಾಪ ಎಲ್ಲಾರು ಎಷ್ಟು ದಿನ ನೋಡ್ರಿ. ಮರೀಚಿರ್ ಮಿತರುಕ್ತತಃ. ಮರೀಚಿಯಾಗಿದ್ದಾನ. ಮಿತ ಅನ್ನೋ ಶಬ್ದಕ್ಕೆ ಮರೀಚಿ ಅನ್ನೋಲ್ಲಿ ಮಿತರುಕ್ತತಃ ಅನ್ನಲ್ಲಿ ಮರೀಚಿ ಅನ್ನುವಾಗ ಮೀ ಅದು ಮಿತ. ಸರಿ, ಹಿಂಗ್ ಬರ್ಕೊಳ್ರಿ. ಮ ಪ್ಲಸ್ ರೀಚಿ ಅಂತ ಬರ್ಕೊಳ್ರಿ. ಆಮೇಲೆ ಅರ್ಥ ಹೇಳ್ತೀನಿ. ಮ ಪ್ಲಸ್ ರೀಚಿ ಅಂತ ಬರ್ಕೊಳ್ರಿ. ಮ ಪ್ಲಸ್ ರೀಚಿ ಗೊತ್ತಾಯ್ತಾ? ಗೊತ್ತಾದ್ಮೇಲೆ ಏನ್ ಮಾಡೋದಂದ್ರೆ ಮ ಅಂದ್ರೆ ಪ್ರಮಾಣ ಅಂತ ಅರ್ಥ. ರೀಚಿ ಅಂದ್ರೆ ಪ್ರಕಾಶ ಅಂತ ಅರ್ಥ. ಪ್ರಮಾಣ ಪ್ರಮಿತವಾದ ಕಾಂತಿ ಉಳ್ಳವನು ಅಂತ ಅರ್ಥದ ಕೊಟ್ಟ ಮರೀಚಿ ಅನ್ನೋ ಶಬ್ದಕ್ಕೆ. ಬರ್ಕೊಂಡು ಇಟ್ಕೊಳ್ರಿ. ಮ ಅಂದ್ರೆ ಪ್ರಮಿತ ಅಂತ ಅರ್ಥ. ಅದರ ಕೆಳಗೆ ಪ್ರಮಾಣದಿಂದ ಅಂತ ಬರ್ಕೋಬೇಕು. ಮಿತ ಪ್ರಮಿತ ಅನ್ನೋದ್ರ ಕೆಳಗೆ ಬರ್ಕೋಬೇಕು. ರೀಚಿ ಅನ್ನೋದ್ರ ಕೆಳಗೆ ಕಾಂತಿ ಅಂತ ಬರ್ಕೋಬೇಕು. ಅಂದ್ರೆ ಪ್ರಮಾಣ ಸಿದ್ಧವಾದ ಕಾಂತಿ ಉಳ್ಳವನು ಅಂತ ತಾತ್ಪರ್ಯ. ದೇವರಿಗೆ ಎಂಥ ಬೆಳಕದ ಅಂತ ಅನ್ನೋದನ್ನ ಪುರಾಣ ಶಾಸ್ತ್ರಗಳು ಹೇಳ್ತಾವ. ಪ್ರಮಾಣ ಸಿದ್ಧವಾದ ಪ್ರಕಾಶ, ಕಾಂತಿ, ಬೆಳಕು ಉಳ್ಳವನು. ಹಾಗಾಗಿ ದೇವರಿಗೆ ಮರೀಚಿಹಿ ಅಂತ ಕರೀತಾರೆ. ಸರಿ ಆಯ್ತಾ? ಮುಂದೆ ಬರ್ರಿ. ಏನಂತಾರ? ಮರೀಚಿರ್ ಮಿತರುಕ್ತತಃ. ಸರ್ಪ ಸರ್ಪಣ ಹೇತುತ್ವಾತ್. ದೇವರಿಗೆ ಸರ್ಪ ಅಂತ ಕರೀತಾರಂತ. ಯಾಕೆ ಸರ್ಪ ಅಂತ ಕರೀತಾರಪ್ಪ ಅಂದ್ರ ಅದಕ್ಕೆ ಸರ್ಪಣ ಹೇತುತ್ವಾತ್. ಇವು ಯಾವ ಸರ್ದಾಡ್ತಿರ್ತಾವ ನೋಡ್ರಿ, ಆ ಸರ್ದಾಡೋಕ್ಕೆಲ್ಲ ಅವನೇ ಕಾರಣ, ಬೇರೆ ಇನ್ಯಾರಲ್ಲ. ಸರ್ಪಣ ಸರ್ಪಣ ಅಂದ್ರೆ ಗಮನ. ಈಗ ನಮ್ಮಲ್ಲಿ ಏನು ಗಮನ ಅಂತದ, ಈ ಗಮನಕ್ಕೆ ಅವನೇ ಕಾರಣ ಆದ್ರಿಂದ ದೇವರಿಗೆ ಸರ್ಪ ಅಂತ ಹೆಸರು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ, ಬರ್ತೀವಿ, ಅದಕ್ಕೆ ಸೃಗತೌ ಅಂತ ಧಾತು ಸಂಸ್ಕೃತದೊಳಗೆ. ಸರ್ಪ ಶಬ್ದ ಬರ್ಕೊಂಡು ಸೃಗತೌ ಅಂತ ಧಾತು ಬರ್ಕೊಂಡ್ರೆ ಆ ಗಮನ ಎಂಬ ಅರ್ಥವನ್ನ ಕೊಡುವ ಧಾತುವಿನಿಂದ ಹುಟ್ಟಿದ ಶಬ್ದ ಸರ್ಪ. ಸರ್ಪ ಬರ್ಕೊಂಡು ಸೃಗತೌ ಅಂತ ಧಾತು ಬರ್ಕೊಂಡು
ಗಮನ ಎಂಬ ಅರ್ಥ ಕೊಡುವ ಸುರುಧಾತುವಿನಿಂದ ಹುಟ್ಟಿದ್ದು ಸರ್ಪ ಶಬ್ದ. ಸರ್ಪ ಅಂತ ಭಗವಂತನ ಹೆಸರು. ಯಾಕ? ಸರ್ಪಣಕ್ಕೆ ಕಾರಣ ಆಗಿದ್ದಾನೆ. ಅಂದ್ರ ಯಾರ್ಯಾರು ಗಮನಶೀಲರು ಅಂತ ಇದ್ದಾರೋ ಅವರಲ್ಲಿನ ಆ ಗಮನ ಕ್ರಿಯೆಗೆ ಕಾರಣ ಅವ. ಅದರಿಂದ ದೇವರಿಗೆ ಸರ್ಪ ಅಂತ ಕರೀತಾರೆ. ಎಲ್ಲ ಚೇತನ ಅಷ್ಟು ಯಾವ ಸರಿತ ಒಟ್ಟು ಚೇತನಗಳು ಅಂತ ಸಂಸರಿ ಬುಕ್ಕ. ಮತ್ತ ಆಮೇಲೆ ಸರ್ಪದ ಚಲನದ ನೋಡ್ರಿ, ಅದು ಎಲ್ಲಾರ ಚಲನ ಇಲ್ರಿ, ಅದೊಂದು ಬ್ಯಾರೆ ಅದ. ಅದು ನಮ್ಮ ಅಂಗಡಿ ಹೆಂಗಿಲ್ರಿ, ಅದು ತಂದ ಒಂದ್ ಸ್ಟೈಲ್ ನಡೀತದ. ತಂದ ಸ್ಟೈಲ್ ಡೊಂಕಡಿಸ್ಕ ಅಂತ ತಂದ ಸ್ಟೈಲ್ ನಡೀತದ ಅಂತ ಹೇಳ್ತಾರೆ. ಕರೆದದ್ದು ಯಾಕಂದ್ರ ಸರ್ಪದ ವಿಶಿಷ್ಟ ನಡಿಗೆಗೆ ಅವ ಕಾರಣ ಆಗಿದ್ದಾನೆ. ಉಳಿದವರ ನಡಿಗೆಗೆ ಕಾರಣ ಆಗೋದು ಬೇರೆ, ಸರ್ಪದ ನಡಿಗೆಗೆ ಕಾರಣ ಆಗೋದು ಬೇರೆ. ಯಾಕಂದ್ರೆ ನಾವೆಲ್ಲ ನಡೆಯೋದು ಹೆಂಗ? ಬಲಗಾಲ ಎತ್ತಿರ್ತೀವಿ, ಎಡಗಾಲ ಎತ್ತಿರ್ತೀವಿ, ಬಲಗಾಲ, ಎಲ್ಲಾದ ಕ್ರಮ ಒಂದೇ ಅದು. ಪ್ರಾಣಿಗಳ ಸತೆ ಹಂಗೆ ಹೇಳ್ತಾವ. 4 ಕಾಲಿದ್ರು ಮುಂದಿನ 2 ಕಾಲು ಮೊದ್ಲು ಎತ್ತಿರ್ಬೇಕು, ಇನ್ನು 2 ಕಾಲ್ಬೇಕು. ಆದ್ರೆ ಹಾವಿಗೆ ಹಂಗಿಲ್ರಿ. ಅದು ಹಿಂಗ 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 ಅಂತಂದು ಕೂಡಲೇ ಅದಕ್ಕೊಂದು ವಿಚಿತ್ರ ನಡೆಯೋದು. ಅದಕ್ಕೆ ಸರ್ಪಣೆ ಹೇತುತ್ವ ಅನ್ನೋ ಶಬ್ದಕ್ಕೆ ಶ್ರೀಮದಾಚಾರ್ಯ ಹೇಳಿದ್ದು ಸರ್ಪ. ದೇವರಿಗೆ ಸರ್ಪ ಅಂತ ಕರಿತೀವಿ. ಯಾಕ ಅಂದ್ರ ಮೊದಲು ನಮ್ಮ ಗಮನಕ್ಕೆ ಕಾರಣ ಅಂಬೋದಕ್ಕೆ, ನಮ್ಮಲ್ಲಿ ಗಮನ ಕ್ರಿಯಾಕ. ಅಥವಾ ಎರಡನೇದ್ದೇನು ಅಂದ್ರ ಸರ್ಪದ ವಿಶಿಷ್ಟ ಗಮನ ಏನದ ಅದಕ್ಕೆ ಕಾರಣ. ಆದ್ರಿಂದ ದೇವರಿಗೆ ಸರ್ಪ ಅಂತ ಹೆಸರು. ಮುಂದೆ ಹೋಗೋಣ. ಗಂಧರ್ವೋ ಗೋಧರತ್ವತಃ. ದೇವರಲ್ಲಿ ಗಂಧರ್ವ ಶಬ್ದ ಸಮನ್ವಯ ಮಾಡ್ತಾರೆ ಶ್ರೀಮದಾಚಾರ್ಯ. ಗಂಧರ್ವ ಅಂತ ಯಾಕಂದ್ರೆ ಗೋಧರ, ಗೋವನ್ನ ಧರಿಸಿದ್ದರಿಂದ ದೇವರಿಗೆ ಗಂಧರ್ವ ಅಂತ ಹೆಸರು. ಗೋ ಅಂದ್ರೆ ಏನು ಅಂತ ಪ್ರಶ್ನೆ ಬಂತ ಮತ್ತಿವಾಗ. ಗೋ ಅಂದ್ರೆ ಭೂಮಿ ಅಂತ ಅರ್ಥ. ಗೌಹು ಅನ್ನೋ ಶಬ್ದ ಬರ್ಕೊಂಡು ಗೌಹು ಅಂತ ಬರ್ಕೋಬೇಕು. ಗೋ ಅಂತ ಬರಿಬಾರದು, ಗೌಹು ಅಂತ ಬರ್ಕೋಬೇಕು. ಗೌಹು ಅಂದ್ರೆ ಭೂಮಿಯನ್ನು, ಧರ ಅಂದ್ರೆ ಧರಿಸಿದವನು. ಭೂಧರವನ್ನು, ಭೂಮಿಯನ್ನು ಧರಿಸಿದ್ದರಿಂದ ದೇವರಿಗೆ ಏನ್ ಕರೆದಿದ್ದಾರ? ಗಂಧರ್ವ ಅಂತ ಕರೆದಿದ್ದಾರ. ಸರಿನಾ? ವೇದೇಶ ತೀರ್ಥ ಶ್ರೀಪಾದರು ಗೌಹು ಅನ್ನೋ ಶಬ್ದಕ್ಕ ಅವಿದ್ಯಾ ಅಂತ ಬರೆದಿದ್ದಾರೆ. 2 ಅರ್ಥದ. ಗೌಹು ಅನ್ನೋ ಶಬ್ದಕ್ಕ ಭೂಮಿ ಅಥವಾ ಅವಿದ್ಯ 2 ಅರ್ಥ. ಅದರಿಂದ ಗಂಧರ್ವ ಅನ್ನೋ ಶಬ್ದಕ್ಕ ಭೂಮಿಗೆ ಆಶ್ರಯ ಕೊಟ್ಟವನು ಅಥವಾ ವಿದ್ಯೆಗಳಿಗೆ ಆಶ್ರಯ ಕೊಟ್ಟವನು ಅಂತ ಅರ್ಥ. ಸರಿ ಆಯ್ತಾ? ವಿದ್ಯಾಕಾಶ್ರಯ ನೀಡಿದವಾದ್ರಿಂದ ಗಂಧರ್ವ, ಭೂಮಿಗೆ ಆಶ್ರಯ ನೀಡಿದ್ರಿಂದ ಗಂಧರ್ವ ಅಂತ ಕರಿಬೇಕು. ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಗಾಮಾವಿಶ್ಯಚ ಭೂತಾನಿ ಧಾರಯಾಮ್ ಯಮೋಜಸ ಅಂತ ಕರೀತಾರ. ಏನಂತಾರ? ಗಾಮ್ ಆವಿಶ್ಯ, ಭೂಮಿಯಲ್ಲಿ ಪ್ರವೇಶ ಮಾಡಿ, ಗಾಮಾವಿಶ್ಯಚ ಭೂತಾನಿ, ನಮ್ಮನ್ನೆಲ್ಲರನ್ನೂ ಕೂಡ ಸ್ಥಿರವಾಗಿ ಉಳಿಸ್ಯಾನ. ಖರೆ ನೋಡಿದ್ರೆ ಭೂತಾನಿ ಧಾರಯಾಮ್ಯಹ ಮೋಜಸ ಅಂತ ವಾಕ್ಯ. ಅದಕ್ಕೆ ಗೋ ಶಬ್ದಕ್ಕ ಭೂಮಿ ಅಂತ ಅರ್ಥ, ಗೋ ಶಬ್ದಕ್ಕ ವಿದ್ಯಾ ಅಂತ ಅರ್ಥ. ಇರ್ಲಿ, ಗೌಹು ಅನ್ನೋ ಶಬ್ದ ಇಟ್ಕೊಳ್ರಿ, ಆಯ್ತಾ? ಅದಕ್ಕೆ ವಿದ್ಯೆಗೆ ಆಶ್ರಯನಾದ್ರಿಂದ ದೇವರಿಗೆ ಗಂಧರ್ವ, ಅಥವಾ ಭೂಮಿಗೆ ಆಶ್ರಯನಾದ್ರಿಂದ. ಗೀತೆಯಲ್ಲಿ ಹೇಳುವಾಗ ಕೃಷ್ಣ ಅಂತಾನ ಗಾಮಾವಿಶ್ಯಚ ಭೂತಾನಿ ಧಾರಯಾಮ್ಯಹ ಮೋಜಸ. ಈ ಭೂಮಿಯಲ್ಲಿ ನಾವೆಲ್ಲರೂ ಕೂಡ ಭೂಮಿ ತಿರುಗುತ್ತಾ ಇದ್ರು. ಭೂಮಿ ತಿರುಗಲಿಕ್ಕತ್ತದೋ ಇಲ್ಲೋ? ತಿರುಗಲಿಕ್ಕತ್ತದ. ಅದ್ರ ಪಾಡಿಗೆ ತಿರುಗಲಿಕ್ಕತ್ತದ. ಅದಕ್ಕೆ 24 ತಾಸು ಬೇಕು ಒಂದ್ಸಲ ತಿರುಗಿ ಬರ್ಲಿಕ್ಕೆ. ಹೌದಲ್ಲ? ಮತ್ತೆ ಕರೆಕ್ಟ್ ಆಗಿ ತಿರುಗ್ತಿಲ್ಲ ಒಂದ್ಸಲ. ಹಂಗ ತನ್ನಂತ ಸುತ್ತ ಹಾಕೊಂಡು ಸೂರ್ಯನ ಸುತ್ತ ಹಾಕ್ಲಿಕ್ಕೆ 360 ದಿವಸ ಬೇಕು. ಅದಲ್ರಿ? ಸಲ ಹೆಂಗ್ ಕಲ್ಸ್ಯಾರಲ್ಲ ಮತ್ತೆ ನಮ್ಗೆ ನಿಮ್ಗೆ. ಅದಕ್ಕೆ ತನ್ನನ್ನ ತಾನು ಸುತ್ತ ಹಾಕೊಳ್ಳೋ ಕಾಲಕ್ಕೆ 24 ತಾಸು. ಅದರ ವೇಗ 24 ತಾಸ ಹಿಂಗ್ ತಿರುಗೋ ಕಾಲಕ್ಕೆ ನಾವೇನ್ ಹಿಂಗ್ ತಿರುಗಿಲ್ ನೋಡ್ರಿ, ಎಂದು ನಮ್ಗೆ ಹಂಗ ಅನುಭವ ಬಂದಿಲ್ಲ. ಅದಕ್ಕೆ ಭಗವಂತ ಧಾರಯಾಮ್ ಯಹ ಮೋಜಸ, ಅದ ತಿರುಗುತ್ತಾ ಇದ್ರು ನಾವು ಅದನ್ನ ಸರಿಯಾಗಿ ಇಟ್ಟಿರ್ತೇವೆ ಅಂತ ಹೇಳಿದ್ದ. ಅದಕ್ಕೆ ದೇವರಿಗೆ ಗಂಧರ್ವ ಅಂತ. ಮ್ಯಾಗ್ನೆಟ್ ವರ್ಕ್ ಮಾಡ್ತೈತೆ. ಸಂಕರ್ಷಣ ಅಂತ ಹೆಸರು. ಸಂಕರ್ಷಣ ಹೆಸರಿದ್ದ. ಪಿತಾಸ ಸೃಷ್ಟಿ ವಿದ್ಯಾ ಮತ್ತು ಪರ್ಯಾಯ ಶಬ್ದ. ವಿದ್ಯೆಗೆ ಸಾಧನವಾದದ್ದು ಶಾಸ್ತ್ರ. ವಿದ್ಯೆ ಅಂದ್ರೆ ಜ್ಞಾನವೇ. ಪಿತಾಸ ಸೃಷ್ಟಿ ಹೇತುತ್ವ. ಅದು ದೇವರಿಗೆ ಪಿತಾ ಅಂತ ಹೆಸರದ. ಯಾಕ ಅಂತ ಕೇಳಿದ್ರೆ ಸೃಷ್ಟಿಗೆ ಕಾರಣ ಆದ್ದರಿಂದ ಪಿತಾ ಅಂತ ಕರೀತಾರೆ. ಸರ್ವಂ ಪೂರ್ಣ ಗುಣತ್ವತಃ, ಸರ್ವ ಅಂತ ಕರ್ಷೋತನ ಗುಣಪೂರ್ಣ ಆದದ್ದರಿಂದ. ಏತೈಹಿ ನಾಮಭಿರುದ್ದಿಷ್ಟ ಭಗವಾನ್ ಪುರುಷೋತ್ತಮ. ಈ ಎಲ್ಲ ಹೆಸರುಗಳಿಂದಲೂ ದೇವರನ್ನ ಕರೆಯಬೇಕು. ಓಕೆ, ನಿನ್ನೆ ಇಷ್ಟು ಓದಿವಿ, ಇವತ್ತಿಷ್ಟು ಓದಿವಿ. ಏನಾತಂಗಾರ ಒಟ್ಟು ಕೂಡಿ ಅಂದ್ರೆ ಇಷ್ಟು ಗುಣಗಳು ಭಗವಂತನಲ್ಲಿ ನಾವು ತಿಳ್ಕೊಂಡಂಗಾಯ್ತು. ಎಷ್ಟು ಗುಣಗಳು ವಿಚಾರ ಮಾಡಿ ನೋಡ್ರಿ. ಗುಣಗಳ ಸಮೃದ್ಧಿ ಇದ್ದದ್ರಿಂದ ಸಮುದ್ರ, ಬ್ರಹ್ಮಾದಿಗಳಿಗೆ ಆದೇಶ ಮಾಡ್ತಾನಾದ್ರಿಂದ ದಿಶಾ, ಸಂಹಾರ ಕರ್ತೃವಾದದ್ರಿಂದ ಲೋಮ, ಪ್ರಕಾಶ ರೂಪನಾದ್ರಿಂದ ತ್ವಕ್,
ಸಂತೋಷ ರೂಪ ಶ್ರೇಷ್ಠ ಸಂತೋಷ ರೂಪನಾದ್ರಿಂದ ಮಾಂಸ ಸ್ಥಿರವಾಗಿರುವುದರಿಂದ ಅಸ್ಥಿ ಸಂತೋಷವನ್ನು ಹುಟ್ಟಾಕ್ತಾನಾದ್ರಿಂದ ಮಜ್ಜ ಹತ್ತಿರದಲ್ಲಿದ್ದಾನಾದ್ರಿಂದ ಅಂಗ ಜ್ಞಾನ ಹಾಗೂ ಆಯುಷ್ಯನ ಕೊಡುತ್ತಾನ ವಾಯು ಸ್ವತಂತ್ರನಾಗಿದ್ದ ನಕ್ಷತ್ರ ಪರಮಾನಂದ ಸ್ವರೂಪನಾದ್ರಿಂದ ಚಂದ್ರಮ ಜ್ಞಾನ ಸ್ವರೂಪನಾದ್ರಿಂದ ತ್ರೈವಿಧ್ಯ ಆಕಾಶದಲ್ಲಿ ಸಂಚಾರ ಮಾಡೋದ್ರಿಂದ ವಯಾಂಸಿ ಪ್ರಮಾಣ ಪ್ರಮಿತವಾದ ಪ್ರಕಾಶವುಳ್ಳವನಾದ್ರಿಂದ ಮರೀಚಿ ಸರ್ಪಗಳ ಗಮನಕ್ಕೆ ಕಾರಣವಾದ್ರಿಂದ ಸರ್ಪ ಭೂಮಿ ಹಾಗೂ ವಿದ್ಯೆಯನ್ನು ಹರಿಸಿದ್ರಿಂದ ಗಂಧರ್ವ ಸೃಷ್ಟಿಗೆ ಕಾರಣ ಆದ್ರಿಂದ ಪಿತ ಗುಣಪೂರ್ಣ ಆದ್ರಿಂದ ಸರ್ವ ಎಷ್ಟು ಗುಣಗಳನ್ನು ಓದಿದ್ವಿ ದೇವರದ್ದು ಇಷ್ಟು ಗುಣಗಳು ಪೂರ್ಣನಾಗಿದ್ದಾರೆ ಪರಮಾತ್ಮ ಅದಕ್ಕೆ ಸಮುದ್ರ ಶಬ್ದ ಸರಿ ಹೋಗ್ತದೆ ಅವನು ಇನ್ನ ಮತ್ತ ಮುಂದ ಯಾದೃಶೇವೋನ್ನತಿರ್ಯೋಗ್ಯಾ ತಸ್ಯ ಸರ್ವಾತ್ಮನ ಯತಿ ಸರ್ವಭಾವಸ್ತು ವಿಜ್ಞೇಯೋ ನತು ಸರ್ವಸ್ವರೂಪತಾ ಏನಾತು ಅಂದ್ರ ಮೇಲೆ ಏನಂದಾರ ಸರ್ವಂಹ ಭವತಿ ಅಂತಂದಾರ ಮೇಲೆ 317ನೇ ಪುಟದಲ್ಲಿ ಫಸ್ಟ್ ಸೆಂಟೆನ್ಸು ಪ್ರೋತಂ ಸಹ ಏವೇತತ್ ಸಾಮ ಸರ್ವಸ್ಮಿನ್ ವೇದ ಸರ್ವಂಹ ಭವತಿ ಇವನೇ ಎಲ್ಲವೂ ಆಗಿಬಿಡ್ತಾನ ಅನ್ನೋ ಹಂಗದ ಇಲ್ಲಿ ಸ್ವಲ್ಪ ಅದ್ವೈತ ದ್ವೈತ ಚರ್ಚಾ ಅದ ಮತ್ತೆ ಹೇಳ್ತೀನಿ ಈಗ ತೋಳ್ರಿ ಮೊದ್ಲು ಸರ್ವಂಹ ಭವತಿ ಅಂದ್ರೆ ಎಲ್ಲವೂ ಇವನೇ ಆಗುತ್ತಾನೆ ಅದಕ್ಕೆ ಶ್ರೀಮದಾಚಾರ ಅಂತಾರೆ ಎಲ್ಲಾ ಇವ ಹೆಂಗಾಗ್ಲಿಕ್ಕೆ ಸಾಧ್ಯ ಅದ ಎಲ್ಲಾ ಇವ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಅಂದ್ರೇನು ಜಡ ಚೇತನ ಕಲ್ಲು ಮುಳ್ಳು ಬಿಡಿಸಿ ಹೇಳಿದ್ರೆ ಮತ್ತೆ ಎಲ್ಲಾ ಶಬ್ದಗಳಿಂದ ನೀರು ಅಗ್ನಿ ಇವೊಬ್ಬನೇ ಆಗ್ತಾನ ಸರ್ವಂಹ ಭವತಿ ಸಾಧ್ಯನೇ ಇಲ್ಲ ಅದಕ್ಕೆ ಮತ್ತೆ ಹೆಂಗಾರ ಏನ್ ಮಾಡ್ಬೇಕು ಅಂದ್ರೆ ಯಾದೃಶೇ ಉನ್ನತಿರಿ ಯೋಗ್ಯ ತಸ್ಯ ಸರ್ವಾತ್ಮನ ಇತಿ ಅವನ ಯೋಗ್ಯತಾನುಸಾರವಾಗಿ ಅವ ಏನನ್ನು ಪಡ್ಲಿಕ್ಕೆ ಸಾಧ್ಯ ಇದೆಯೋ ಸರ್ವಭಾವಸ್ತು ವಿಜ್ಞೇಯ ಅದೇ ಸರ್ವಭಾವ ಅಂತ ಅರ್ಥವೇ ಹೊರತಾಗಿ ನತು ಸರ್ವಸ್ವರೂಪತ ಇವ ಎಲ್ಲರ ಸ್ವರೂಪ ಆಗ್ತಾನ ಅಂತ ತಿಳಿಬಾರದು ಸರ್ವಭಾವ ಅನ್ನೋದು ಇವ ಸರ್ವೇಶ್ವರ ಅಂತಲ್ಲ ಅಥವಾ ಎಲ್ಲರಿಂದ ಅಭಿನ್ನ ಆಗ್ತಾನ ಅಂತ ಅರ್ಥ ಅಲ್ಲ ಯೋಗ್ಯತಾನುಸಾರವಾಗಿ ಪೂರ್ಣ ಆಗ್ತಾನ ಅಂತ ಅನ್ನೋ ಅರ್ಥ ಮಾಡಿಕೊಳ್ಳ್ರಿ ತಿಳಿತದಲ್ಲ ಏನಂತ ಹೇಳಿದ್ದು ಅವನ ಯೋಗ್ಯತಾ ಎಷ್ಟದ ಅಷ್ಟು ಅವನ ಸ್ವರೂಪವನ್ನ ಪಡಿತಾನ ಎಲ್ಲಾ ಇವನೇ ಪಡಿತಾನ ಎಲ್ಲಾ ಇವನೇ ಆಗ್ಬಿಡ್ತಾನ ಅಂದ್ರೆ ಎರಡರ್ಥ ಎಲ್ಲದರ ಸ್ವರೂಪ ಎಲ್ಲಾದ್ರಿಂದ ಅಭಿನ್ನ ಆಗ್ತಾನ ಅಂತ ಒಂದರ್ಥ ಅಥವಾ ಎಲ್ಲದಕ್ಕೂ ಸ್ವಾಮಿ ಆಗ್ತಾನ ಅಂತೂ ಒಂದರ್ಥ ಎರಡೂ ಅರ್ಥ ಬರುವುದಿಲ್ಲ ಅಂತ ಶ್ರೀಮದಾಚಾರ್ಯ ಲಿಖಿತಾರ ಛಾಂದೋಗ್ಯದಲ್ಲಿ ಇಷ್ಟು ಸಾಮವನ್ನ ಉಪಾಸನೆ ಮಾಡಿದವನು ಸರ್ವಂಹ ಭವತಿ ಸರ್ವಂಹ ಭವತಿ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಾಗಂಗಿಲ್ಲ ಬೇರೆ ವ್ಯಾಖ್ಯಾನಕಾರರು ಸರ್ವಂಹ ಭವತಿ ಅಂದ್ರೆ ಸರ್ವವೂ ಇವನಾಗ್ತಾನ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಸರ್ವ ವಸ್ತುಗಳ ಸ್ವರೂಪನಾಗ್ತಾನ ಅಂತಾದ್ರೂ ಹೇಳಬೇಕು ಅಥವಾ ಸರ್ವದಕ್ಕೂ ಇವ ಸ್ವಾಮಿ ಆಗ್ತಾನ ಅಂತಾದ್ರೂ ಹೇಳಬೇಕು ಎರಡೂ ಅರ್ಥವು ಬಾಧಿತ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರೆ ಸರ್ವಂಹ ಭವತಿ ಅನ್ನೋ ಶಬ್ದಕ್ಕೆ ಇದು ಅರ್ಥ ಹೇಳಬೇಕು ಅಂತ ಕೇಳಿದ್ರೆ ತನ್ನ ಯೋಗ್ಯತಾನುಸಾರವಾಗಿ ಪದಾರ್ಥಗಳನ್ನ ಪಡಿತಾನ ಅಂತ ಇಷ್ಟ ಅರ್ಥ ಹೇಳಬೇಕೆ ಹೊರತಾಗಿ ಸರ್ವ ಪದಾರ್ಥ ಇವನಾಗ್ತಾನ ಅಂತಲ್ಲ ಇನ್ನ ನಚ ಸರ್ವಸ್ವರೂಪತಾ ಪುರುಷಾರ್ಥ ಈಗ ಧ್ಯಾನ ಜಪ ಉಪಾಸನ ಮಾಡಿದ ಮೇಲೆ ಒಂದು ಫಲ ಬರಬೇಕು ಆ ಫಲವನ್ನ ಸರ್ವಸ್ವರೂಪತ್ವವೇ ಫಲ ಅಂತ ಹೇಳಿದ್ರೆ ಏನರ್ಥ ಈಗ ಉದಾಹರಣೆಗೆ ನೀವು ಕಲ್ಲಿನ ಪ್ರತಿಮೆಯಲ್ಲಿದ್ದ ದೇವರನ್ನ ಪೂಜೆ ಮಾಡಿ 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 ನಾಳೆ ನೀವು ಕಲ್ಲಾಗ್ತೀರಿ ಅಂತ ಯಾರಾದ್ರೂ ಒಬ್ರು ಫಲ ಹೇಳಿದ್ರು ಅಂತ ಇಟ್ಕೊಳ್ರಿ ತಪ್ಪಲ್ಲದು ಕರೆಕ್ಟ್ ಅದು ಯಾಕ ಕಲ್ಲಿನ ಮೂರ್ತಿ ಪೂಜಾ ಮಾಡಿರಿ ನಾಳೆ ನೀವು ಕಲ್ಲಾಗ್ತೀರಿ ಕಲ್ಲೇಶ ಕಲ್ಲಪ್ಪ ಕಲ್ಲಣ್ಣ ಆಗ್ತೀರಿ ಏನ್ ತಪ್ಪದ ಅಂದ್ರೆ ಹುಚ್ಚು ಅಂತಾರ ಇಷ್ಟು ದಿವಸ ನಾವು ಶ್ರಮದಿಂದ ಉಪಾಸನೆ ಮಾಡಿದ್ದು ನಾನು ಜಡ ಆಗ್ಲಿಕ್ಕೆ ಯಾಕೆ ಮಾಡ್ಬೇಕಾಗಿತ್ತು ಹಾಗಾದ್ರೆ ಭಗವಂತನ ಇಷ್ಟೆಲ್ಲಾ ಉಪಾಸನಾ ಮಾಡಿದ್ದು ನಾನೇ ಎಲ್ಲದರ ರೂಪ ಆಗಿಬಿಟ್ರೆ ಅದು ಪುರುಷಾರ್ಥ ಆಗೋದಿಲ್ಲ ಅದು ಯಾಕಂದ್ರೆ ಎಲ್ಲ ರೂಪ ಆದ್ರೆ ಏನ್ ತಪ್ಪು ಅಂದ್ರೆ ನಾರಕಿತ್ವಾದೇರಪಿ ಪ್ರಾಪ್ತೆ ಶ್ರೀಮದಾಚಾರ್ಯ ಅಂತಾರ ನರಕವು ನೀನೇ ಆಗಬೇಕಾಗ ಶಾಣೆ ಇದ್ದೀಪ ಎಲ್ಲಾ ನಾನ ಆಗ್ತೀನಿ ಅಂದ್ರೆ ನರಕನು ನೀನ ಆಗ್ಬೇಕಾಗ್ತದ ಮತ್ತೆ ಒಟ್ಟು ಅದು ಅನಂತಮಸ್ಸು ಬಹಳ ದೊಡ್ಡ ಲೆವೆಲ್ ಆಗ್ತದೆ ಪಿ ಎಚ್ ಡಿ ಲೆವೆಲ್ ಸ್ಕೂಲ್ನವರಿಗೆ ನರಕ ಅಂತ ಹೇಳಿ ನಾರಕಿತ್ವಾದೇರಪಿ ಪ್ರಾಪ್ತೆ ಹೇ ಅಂದ ಮೇಲೆ ಸರ್ವಾತ್ಮನ ಎಲ್ಲವೂ ನಾನೇ ಆಗ್ತೀನಿ ಅನ್ನೋ ಅರ್ಥ ಹೇಳಬಾರ್ದು ಆಗ್ಲಿ ನರಕನು ನಾನೇ ಆಗ್ತೀನಿ ಅಂತಂದ್ರೆ ನರಕದಲ್ಲಿದ್ದ ದುಃಖವನ್ನೆಲ್ಲ ನೀನೇ ಅನುಭವಿಸ್ಬೇಕು ಅಂದ್ರೆ ಪೂಜಾ ಮಾಡಿ ಚೋಳ್ ಕಟ್ಸ್ಕೋಬೇಕು ಅಂತ ಅರ್ಥ ಪೂಜಾ ಮಾಡಿ ದೇವ್ರ ಪೂಜಾ ಮಾಡಿ ಚೋಳ್ ಕಟ್ಸ್ಕೋಬೇಕು ಅಂತ ಬಸವಣ್ಣನ ಮೂನ್ಯ ಕೈ ಹಾಕಿ ಕಿವಿಯ ಕೈ ಹಾಕಿ ಮಾಡಿಸ್ಕೊಂಡಲ್ಲ ನಾವು ಕಳ್ಸ್ಕೊಂಡಲ್ಲ ಹಂಗ ಕುರುಡಿ ಕೊಟ್ಟಾರ ಪೇಶಸ್ಕರ ಯೋಚನೆ ಮಾಡಿ ಹಂಗ ಆಗ್ಬೇಕು ಅವನ ಆಗ್ಬಾರ್ದು ಯೋಚನೆ ಮಾಡಿ ಅವನಂತೆ ಆಗಬೇಕು ಅವನಂತ ಆಗ್ತದ ಹಂಗ ಆಗ್ತದ ಹೊರತಾಗಿ ಅವನೇ ಆಗ್ತದ ಅಂತ ಹೇಳಿಲ್ಲ ನಾವು
ಗುಡ್ ಬಾಯ್. ಆದ್ರಿಂದ ಮುಂದೇನಾತು ನಚ ಸರ್ವಸ್ವರೂಪತ ಪುರುಷಾರ್ಥ, ಎಲ್ಲಾದ ರೂಪ ಇವನೇ ಆಗೋದು ಪುರುಷಾರ್ಥ ಏನ್ರಿ? ಎಲ್ಲರ ನಾರಕಿತ್ವಾದೇರಪಿ ಪ್ರಾಪ್ತೇ. ಇಲ್ಲ ನೋಡ್ರಿ, ಅವ ಯಾಕೆ ನರಕಿ ಆಗ್ತಾನ್ರಿ ಸರ್? ಅವ ಆಗುದೇ ಇಲ್ಲ. ಯಾಕ ಅಂದ್ರೆ ಈ ಜಗತ್ತಿನೊಳಗ ನರಕ ಮೊದಲಾದವುಗಳೆಲ್ಲವೂ ಕೂಡ ಭ್ರಾಂತಿಯಿಂದ ಕಲ್ಪಿತವಾದದ್ದು. ಅಸಲಿರೋನು ಬ್ರಹ್ಮ ಒಬ್ಬನೇ. ಅಂದ್ಮೇಲೆ ಇವ ಎಲ್ಲಾ ಆಗ್ತಾನ ಅಂದ್ರೆ ಬ್ರಹ್ಮ ಒಬ್ಬ ಇದ್ದಾನೆ, ಇವನೇ ಬ್ರಹ್ಮ ಆಗ್ತಾನೆ, ನರಕಾದಿಗಳು ಅವ ಅಲ್ವೇ ಸಂಬಂಧ ಇಲ್ಲ ಅಂತಂತೀನಿ ಅದ್ ಮತ್ತೊಂದು ಅರ್ಥ. ನೀವೇನ್ ಹೇಳಿದ್ರಿ? ಎಲ್ಲಾ ಅವನೇ ಆಗ್ತಾನಂದ್ರೆ ನರಕ ಮೊದಲಾದವು ಅವನೇ ಆಗ್ಬೇಕು ಅಂತ. ಸರ ನೋಡ್ರಿ, ನರಕಾದಿಗಳೆಲ್ಲ ಸುಳ್ಳು, ಮಿಥ್ಯಾ. ಇದು ಕೆಲವು ದರ್ಶನದವರಿಗೆ ಬಹಳ ಅನುಕೂಲ ಇರ್ತದೆ. ಅಂದ್ರೆ ಏನ್ ತಪ್ಪು ಮಾಡಿದ್ರು ಅವ್ರಿಗೆ ಸಮಸ್ಯೆನೇ ಇಲ್ಲ. ಯಾಕಂದ್ರೆ ಸರಳ ಹೇಳಿ ಬರ್ತದೆ, ನರಕ ಮಿಥ್ಯಾ. ಎಂಥ ಪಾಪ ಮಾಡಿದ್ರು ನರಕ ಮಿಥ್ಯಾ. ಯಾಕಂದ್ರೆ ನರಕನೇ ಇಲ್ಲಲ್ಲ ಅವರಿಗೆ. ಅನ್ನಂತ ಮನಸ್ಸು ಮಿಥ್ಯಾ, ಜಗತ್ತ ಮಿಥ್ಯಾ ಅನ್ನೋರಿಗೆ ನರಕದೇನ್ರಿ ಮತ್ತಿನ್ನ ಅಂತಂತೀನಿ. ಅಂದ್ರೆ ಮಿಥ್ಯಾಭೂತವಾದ ಜೊತೆಗೆ ಐಕ್ಯಂತರು ಆಗ್ಲಿ ಬರುದಿಲ್ಲ. ಸುಳ್ಳು ಹುಲಿ ಜೊತೆಗೆ ಇವ ಒಂದಾದ ಅಲ್ಲಿ ಬರ್ತೇವೆ ಯಾರು? ನಾನು ಬರುದಿಲ್ಲ. ಅಂದ್ಮೇಲೆ ಅದಲ್ಲಿ ಇಲ್ಲ. ಸತ್ಯ ವಸ್ತು ಇರದ ಬ್ರಹ್ಮ ಜೊತೆಗೆ ಒಂದಾದ ಅಂತ ಹಿಂಗಂತೀವಿ ಅಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ ನಚ ಅರ್ಥಾಂತರ ಕಲ್ಪನಾ ಯುಕ್ತ. ನಿನಗೆ ಮನಸ್ಸಿಗೆ ಬರ್ತದಂತ ಅರ್ಥಾಂತರ ಮಾಡಬಾರ್ದಪ್ಪ. 317 ಕೊಡದಾಗದ ಪ್ರಮಾಣ ಭಾವಾತ್, ಅದಕ್ಕೆ ಪ್ರಮಾಣ ಇಲ್ಲ. ಮುಗಿದು ಹೋದ ಕೆಲಸ, ಸರಿ ಹೋತ. ಮುಂದೆ ಬರ್ರಿ. ಅಸನಾನ್ ಮಿತಿ ರೂಪತ್ವಾದ್ ಅಸ್ಮಿತ್ಯುಕ್ತ ಪರೋ ಹರಿಹಿ ತಂ ಸರ್ವಮಿತ್ಯುಪಾಸೀತ ಪೂರ್ಣತಾ ಸರ್ವತಾ ಸ್ಮೃತ. ಮತ್ ಹಂಗಾರ ಸರ್ವಂ ಭವತಿ ಅಂದ್ರೆ ನಾನೇ ಎಲ್ಲ ಆಗ್ತೀನಿ ಅಂತ ಅರ್ಥ ಅಲ್ಲ. ಅಂದ್ರೆ ಮತ್ ಸರ್ವ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಸಿಂಪಲ್. ಸರ್ವಂ ಅಸ್ಮಿ ಅನ್ನೋ ಶಬ್ದಕ್ಕೆ ಅಲ್ಲಿ ನೋಡ್ರಿ, ಅಸನಾತ್ ಮಿತಿ ರೂಪತ್ವಾತ್ ಅಸ್ಮಿ ಇತ್ಯುಕ್ತ. ಅಸ ಪ್ಲಸ್ ಮೀ, ನಿನ್ನೆ ಬರ್ಸಿದ್ದೀನಿ ಅದನ್ನ. ದುಷ್ಟರ ನಾಶವನ್ನ ಮಾಡ್ತಾನ, ಜ್ಞಾನರೂಪನಾಗಿದ್ದಾನ ಅಂತ ಅರ್ಥ ಬರ್ಸಿದ್ದೀನಿ. ಬರ್ಕೊಂಡ್ರಿಲ್ಲೋ? ಸರ್ವಂ ಅಸ್ಮಿ ಅನ್ನೋ ಅಲ್ಲಿ ಸರ್ವ ಅಂದ್ರೆ ಗುಣಪೂರ್ಣ, ಅಸ ಅಂದ್ರೆ ದೈತ್ಯ ಸಂಹಾರಕ, ಮೀ ಅಂದ್ರೆ ಜ್ಞಾನ ಸ್ವರೂಪ. ಅದಕ್ಕೇನು ಬರ್ಸಿದೆ? ಜ್ಞಾನಾನಂದಾದಿ ಗುಣಸ್ವರೂಪನಾದ ಭಗವಂತನು ದೈತ್ಯ ಸಂಹಾರಕನಾಗಿದ್ದಾನೆ ಅಂತ ಅರ್ಥ ಬರ್ಸಿದ್ದೆ ನಿನ್ನೆ. ಅನಿಷ್ಟ ನಿವಾರಕನಾಗಿದ್ದಾನೆ ಅಂತ. ಅದೇ ಆಚಾರ್ಯ ವಾಕ್ಯದ ವಿವರಣೆ ಅದು. ಅಸನಾತ್ ಮಿತಿ ರೂಪತ್ವಾದ್ ಅಸ್ಮಿ ಇತ್ಯುಕ್ತ ಅಂದ್ರೆ ಏನ್ ಮಾಡಿತಾರೆ ಶ್ರೀಮದಾಚಾರ್ಯ ಇಲ್ಲಿ? ಅಸ್ಮಿ ಅಂತ ಅನ್ನುವುದು ವಾಸ್ತವದಲ್ಲಿ ಕ್ರಿಯಾಪದ, ನೆನಪಿಟ್ಕೊಳ್ರಿ. ಕ್ರಿಯಾವಾಚಕ ಪದ. ಅಸ್ಮಿ ಅಂದ್ರೆ ಇದ್ದೇನೆ ಅಂತ ಹೇಳೋದು. ಉದಾಹರಣೆಗೆ ರಾಮ ಅಸ್ತಿ ಅಂತಂದ್ರ ರಾಮನು ಇದ್ದಾನೆ. ಕೃಷ್ಣ ಆಸೀತ್ ಅಂದ್ರೆ ಕೃಷ್ಣನು ಇದ್ದ. ಈ ಅಸ್ತಿ ಆಸೀತ್ ಇವೆಲ್ಲವೂ ಕ್ರಿಯಾವಾಚಕ ಪದಗಳು. ಶ್ರೀಮದಾಚಾರ್ಯ ದೃಷ್ಟಿಯಲ್ಲಿ ಕ್ರಿಯಾವಾಚಕ ಪದಗಳೂ ಕೂಡ ಭಗವಂತನನ್ನೇ ಹೇಳುತ್ತವೆ, ಬರೇ ನಾಮವಾಚಕ ಅಲ್ಲ. ಕ್ರಿಯಾವಾಚಕನೂ ಭಗವಂತನ ಹೇಳ್ತಾವ. ಇದೇ ಶ್ರೀಮದಾಚಾರ್ಯ ಸಮನ್ವಯ, ಮಹಾ ಸಮನ್ವಯ ಅಂತ ಹೇಳಿದ್ದಾರೆ. ಯಾರೂ ಇಲ್ಲಿ ತನಕ ಕ್ರಿಯಾವಾಚಕ ಪದಗಳನ್ನ ಭಗವಂತನ ಸಮನ್ವಯ ಮಾಡಿಲ್ಲ, ಶ್ರೀಮದಾಚಾರ್ಯ ಬಿಟ್ಟು. ಉಳಿದವರೆಲ್ಲ ಕ್ರಿಯಾವಾಚಕ ಪದಗಳನ್ನ ಕ್ರಿಯಾದಲ್ಲೇ ಸಮನ್ವಯ ಮಾಡ್ತಾರೆ. ಗೊತ್ತಾಯ್ತಾ? ಏನು ತಿಳಿಲ್ಲದಲ್ಲ, ವಿಷಯ ತಿಳಿಲ್ಲ, ಹೋಲ್ಬಿಡ್ರಿ. ರಾಮ ಗ್ರಾಮಂ ಗಚ್ಚತಿ ಅಂತಂದ್ರೆ ಮಹಾ ಸಮನ್ವಯ ಹೆಂಗ ಅಂತ ಕೇಳ, ರಾಮ ಅನ್ನೋದು ಭಗವಂತನನ್ನೇ, ಗ್ರಾಮ ಎಂಬುದು ಭಗವಂತನನ್ನೇ, ಗಚ್ಚತಿ ಎಂಬುದು ಭಗವಂತನನ್ನೇ. ಶ್ರೀಮದಾಚಾರ್ಯ ಪ್ರಕಾರ ಅಮುಖ್ಯಾರ್ಥ, ನಮ್ಮ ಪ್ರಕಾರ ರಾಮ ಊರಿಗೆ ಹೋದ ಅಂತ ಇಷ್ಟೇ ಅರ್ಥ, ಅಮುಖ್ಯ ಅರ್ಥ. ಅದಕ್ಕೆ ಸರ್ವಂ ಭವತಿ ಸರ್ವಂ ಅಸ್ಮಿ ಇತ್ಯುಪಾಸೀತ ಅಂತನ್ನುವಲ್ಲಿ ಅಸ್ಮಿ ಅನ್ನುವಾಗ ಅಸ್ ಪ್ಲಸ್ ಮೀ ಅಂತ ಮಾಡಿ ಅರ್ಥ ಮಾಡ್ಕೋಬೇಕು. ಅಸನಾತ್ ಮಿತಿ ರೂಪತ್ವಾದ್ ಅಸ್ಮಿ ಇತ್ಯುಕ್ತ. ಇನ್ನು ತಂ ಸರ್ವಂ ಇತ್ಯುಪಾಸೀತ ಪೂರ್ಣತಾ ಸರ್ವತಾ ಸ್ಮೃತ. ಪೂರ್ಣತ್ವವೇ ಸರ್ವತ್ವ. ಅದರಿಂದ ಸರ್ವಮಸ್ಮಿ ಇತ್ಯುಪಾಸೀತ ಅಂದ್ರೆ ಭಗವಂತನು ಜ್ಞಾನಾದಿ ಗುಣಪೂರ್ಣನಾಗಿದ್ದಾನೆ, ಅನಿಷ್ಟ ನಿವಾರಕನಾಗಿದ್ದಾನೆ ಅಂತ ಉಪಾಸನೆ ಮಾಡ್ರಿ. ಅಲ್ರಿ ಸರ್ವಮಸ್ಮಿ ಇತ್ಯುತ್ತಮ ಪುರುಷತ್ವೇ ತೇಭ್ಯೋ ನ ಜಾಯಃ ಪರಮನ್ಯದಸ್ತಿ ಇತಿ ಜಾಯಃ ಪರ ಶಬ್ದ ವ್ಯರ್ಥವು ಅನ್ಯಸ್ಯೈವ ಅಭಾವಾತ್. ಈಗ ಬೇರೆ ಭಾಷ್ಯಕಾರರಂತೆ ಸರ್ವಮಸ್ಮಿ ಇತ್ಯುಪಾಸೀತ ಅಂದ್ರೆ ಎಲ್ಲವೂ ನಾನೇ ಆಗೀನಿ ಅಂತ ಅನ್ನೋದಾಗಿ ಬಿಟ್ರೆ ಆವಾಗ ಉತ್ತಮ ಪುರುಷತ್ವೇ ಅದು ಕ್ರಿಯಾವಾಚಕ ಅಂತ ಇಟ್ಕೊಂಡು ಅಸ್ಮಿ ಎಂಬುದು ಉತ್ತಮ ಪುರುಷ ಅಂದ್ರೆ, ಉತ್ತಮ ಪುರುಷ ಅಂದ್ರೆ ಥರ್ಡ್ ಪರ್ಸನ್ ಇಂಗ್ಲಿಷ್ನಾಗ. ಫಸ್ಟ್ ಪರ್ಸನ್ ಅಂದ್ರೆ ಐ ಅಲ್ಲ, ಅಲ್ಲ ಸಾರಿ, ಉಲ್ಟಾ ಹೌದಿಲ್ಲೋ? ಹಿ ಅವ, ಹಿ ಅಲ್ಲ, ಹಿ ಅವ, ಐ ಎಂಬುದು ಫಸ್ಟ್ ಪರ್ಸನ್ ಇಲ್ಲಿ, ಹಿ ಎಂಬುದು ಥರ್ಡ್ ಪರ್ಸನ್ ಇಂಗ್ಲಿಷ್ ಒಳಗೆ, ಉಲ್ಟಾ ಅಲ್ಲಿ. ಅದಕ್ಕೆ ನಾನು ಅಂತ ಅನ್ನೋದನ್ನ ಹೇಳಿ ಉತ್ತಮ ಪುರುಷವನ್ನು ಹೇಳೋದಾದ್ರೆ ತೇಭ್ಯೋ ನ ಜಾಯ ಪರಮನ್ಯಸ್ತಿ. ಈಗ ನಾನೇ ಎಲ್ಲದ ಸ್ವರೂಪ ಆದ ಮೇಲೆ ಅವನಿಗಿಂತಲೂ ದೊಡ್ಡವನು ಇನ್ನೊಬ್ಬನಿಲ್ಲ, ಉತ್ತಮೋತ್ತಮ ವಸ್ತು ಇಲ್ಲ. ನಿನ್ನೆ ಬರ್ಸಿದ್ದಿ ನೋಡ್ರಿ, ಜಾಯ ಪರಮಸ್ತಿ. ಎಲ್ಲವೂ ತಾನೇ ಆದ ಮೇಲೆ ತನಗಿಂತಲೂ ಉತ್ತಮೋತ್ತಮ ವಸ್ತು ಇಲ್ಲ ಅನ್ನೋ ಪ್ರಯೋಗ ಹೆಂಗ್ ಕೂಡ್ತದ? ಕೂಡುದೇ ಇಲ್ಲ.
ಜಗತ್ತಿನಲ್ಲಿದ್ದ ಎಲ್ಲ ಪದಾರ್ಥಗಳು ತಾನೇ ಆದ ಮೇಲೆ ತನಗಿಂತಲೂ ಉತ್ತಮೋತ್ತಮ ವಸ್ತು ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ? ಬರೋದು ಇಲ್ಲೇ ಇಲ್ಲಿ ಇನ್ನೊಂದು ವಸ್ತುನೇ ಇಲ್ಲಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ ಪರಂ ಜಾಯಾನ್ ಅನ್ನುವ ಎರಡು ಶಬ್ದಗಳು ಅರ್ಥ ಆಗ್ತದೆ. ಇನ್ನೊಬ್ರು ಯಾರು ಇಲ್ಲೇ ಇಲ್ಲ. ಅದ್ ಹಂಗಾದ್ರೆ ಅವ ಅಂತಾನೆ. ಹಂಗಾದ್ರೆ ನೀವ್ ಹೇಳ್ಬೇಕಾದ್ರೂ ಸತೇಕ ಸರ್ವಮಸ್ಮಿ ಅಂದ್ರೆ ಪರಮಾತ್ಮನೇ ಇದ್ದ ಮೇಲೆ ಎಲ್ಲಕ್ಕಿಂತ ಉತ್ತಮ ಪರಮಾತ್ಮನೇ ಆದ್ಮೇಲೆ ಅವನ್ಕಿಂತ ಉತ್ತಮ ವಸ್ತು ಅವರ ಇಲ್ಲದ ಇಲ್ಲೇ ಇಲ್ಲಲ್ಲ. ಮತ್ತೆ ನೀವ್ ಹೆಂಗ್ ಹೇಳಿದ್ರಿ ಅಂತ ಕೇಳಿದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ ಅತಸ್ತದೋ ಅನ್ಯದಸ್ತಿ ಇತಿ ಸಿದ್ಧಂ ಅತಸ್ತತೋ ಅನ್ಯತ್ ಪರಮಜ್ಜಾಯೇವ ನಾಸ್ತಿ ಜಾಯೋ ಲಕ್ಷ್ಮೀರ್ ವಿದ್ಯತೆ ಪರಮಜ್ಜಾಯಸ್ತು ಭಗವಾನೇವ. ಯಾರಿಲ್ಲ ಅಂತ ಹೇಳಿದ್ರು? ಉತ್ತಮೋತ್ತಮ ವಸ್ತು ಭಗವಂತನಿಗಿಂತ ಇನ್ನೊಂದಿಲ್ಲ ಅಂತ ಹೇಳಿ ಅರ್ಥ ಏನು ಅಂತ ಕೇಳಿದ್ರೆ ಬ್ರಹ್ಮಾದಿ ದೇವತೆಗಳಿಗಿಂತ ಉತ್ತಮವಾದ ವಸ್ತು ಲಕ್ಷ್ಮಿ, ಅವಳಿಗಿಂತ ಉತ್ತಮವಾದ ವಸ್ತು ಪರಮಾತ್ಮ. ಉತ್ತಮೋತ್ತಮನಾದವನು ಪರಮಾತ್ಮ ಆದ್ದರಿಂದ ಅವನ ಸದೃಶನಾದವನು ಮತ್ತೊಬ್ಬನಿಲ್ಲ ಅಂತ ನಾವು ಅರ್ಥ ಹೇಳಿಕ್ ಬರ್ತದೆ. ನಿನಗೆ ಎಲ್ಲರೂ ಅವನೇ ಸ್ವರೂಪ ಆದ ಮೇಲೆ ಉತ್ತಮ ವಸ್ತು ಇಲ್ಲ ಅಂತ ಎಲ್ಲಿಂದ ಹೇಳ್ತೀಪ ನೀನು? ಬರುವುದೇ ಇಲ್ಲ. ಅಂದ್ಮೇಲೆ ನಿನ್ನಂತೆ ವ್ಯಾಖ್ಯಾನ ಮಾಡಬಾರದು, ನಮ್ಮಂತೆ ವ್ಯಾಖ್ಯಾನ ಮಾಡಬೇಕು. ಪರಮಜ್ಜಾಯಸ್ತು ಭಗವಾನೇವ. ವಿನರ್ದಿಸಾಮ್ನೋ ವೃಣೆ ಪಶವ್ಯಮಿತ್ಯಜ್ಞೇಃ ಉದ್ಗೀತೋ ನಿರುಕ್ತಃ ಪ್ರಜಾಪತಿರ್ನಿರುಕ್ತಃ ಸೋಮಸ್ಯ ಮೃದುಶ್ಲಕ್ಷ್ಣಂ ವಾಯೋಶ್ಲಕ್ಷ್ಣಂ ಬಲವದಿಂದ್ರಸ್ಯ ಕ್ರೌಂಚಂ ಬೃಹಸ್ಪತಿರಪಧ್ವಾಂತಂ ವರುಣಸ್ಯ ತಾನ್ ಸರ್ವಾನೇವ ಉಪಸೇವೇತ ವಾರುಣಂ ತ್ವೇವ ವರ್ಜಯೇತ. ಈಗೇನ್ ಹೇಳಿಕ್ ಹೊರಟಾರ ಅಂದ್ರ ಯಾವ ಧ್ವನಿಯಲ್ಲಿ ಸಾಮಗಾನವನ್ನ ಮಾಡಬೇಕು ಆಯ್ತಲ್ಲ. ಇಷ್ಟೊತ್ತು ಸಾಮ ಹೇಳಿದ್ರು, ಉದ್ಗೀತ, ಪ್ರಸ್ತಾವ, ನಿಧನ, ಹಿಂಕಾರ ಎಲ್ಲ ಹೇಳಿ ಮುಗಿಸಿದ್ರಿ. ನೀವು ನಿಮ್ ಧ್ವನಿ ಹೆಂಗ್ ತೆಗಿಬೇಕು? ಶಾಂತ ಕೆಟ್ಟ ಧ್ವನಿ ತೆಗೆದ್ರೆ, ರೀ ಅಂತ ಕೊಂಡ್ ತೆಗೆದ್ರೆ ಮನ್ಯಾಗ ತೆಗಿತಿರ್ತಾರಲ್ಲ, ರೀ ಅಂತ ತೆಗಿದ್ರೆ ಇಲ್ಲ. ಹಂಗ ಯಾವ ಧ್ವನಿ ತೆಗಿಬೇಕಪ್ಪ ನಾವು ಅಂತ ಕೇಳಿದ್ರೆ ಅದಕ್ಕೆ ದೇವತೆಗಳಲ್ಲಿ ಭಗವಂತನಿಂದ ಪ್ರಾರಂಭ ಮಾಡಿಕೊಂಡು ವರುಣನವರೆಗೆ ಯಾರ್ಯಾರ ಧ್ವನಿ ಹೆಂಗದ ಅಂತ ಹೇಳಿಕತ್ತ. ಎಂದೂ ಕೇಳದೆ ಇರುವ ಮೊದಲನೇ ಸರ್ತಿ ಜೀವನದಾಗ ಕೇಳುವ ಭಾಗ ಇದು. ಭಗವಂತನ ಧ್ವನಿ ಹೆಂಗದ, ವಾಯುದೇವ್ರ ಧ್ವನಿ ಹೆಂಗದ, ಬ್ರಹ್ಮದೇವ್ರ ಧ್ವನಿ ಹೆಂಗದ, ಇಂದ್ರನ್ ಧ್ವನಿ ಹೆಂಗದ, ವರುಣನ್ ಧ್ವನಿ ಹೆಂಗದ ಅಂತ ಹೇಳ್ಕೊತ ಬರ್ಲಿಕ್ಕತ್ತಾರ. ಸ್ಥಾಲಿ ಪುಲಾಕ ನ್ಯಾಯದಂತೆ ಒಂದೆರಡು ಅಗಳ ಹೆಚ್ಚಿಗೆ ನೋಡ್ಲಿಕ್ಕೆ ಇಲ್ಲಿ ನಮಗೇನ್ ಮಾಡ್ತಾರ ಅಂದ್ರೆ ಯಾರದು ಧ್ವನಿ ಹೆಂಗದ ನೋಡಿ ಸಾಮಗಾನ ಮಾಡುವಂಥವನು ಯಾರ ಧ್ವನಿಯಲ್ಲಿ ಸಾಮಗಾನ ಮಾಡಬೇಕು ಇಷ್ಟು ವಿಚಾರದ ಈಗ. ಓಕೆನಾ? ಬರ್ರಿ. ವಿನರ್ದಿಸಾಮ್ನಃ ವೃಣೆ, ಇದು ಇಲ್ಲಿ ವೃಣೆ ಎಂಬುದನ್ನು ಕಾಮ ಹಾಕೊಂಡು ಉಳಿದದೆಲ್ಲ ಓದ್ಕೋತ ಹೋಗ್ಬೇಕು. ಸಾಮ್ನಃ, ಸಾಮ್ನಃ ಅಂದ್ರ ಪರಮಾತ್ಮನ, ಇಲ್ಲಿ ಸಾಮ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ವಿನರ್ದಿ ಅವಂದು ವಿಶಿಷ್ಟವಾದ ನದಿ. ನದಿ ಅಂದ್ರೆ ಧ್ವನಿ, ಭಾರಿ ಧ್ವನಿ ಅದ, ಚಂದದ. ಹೆಂಗ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ, ಹೇಳ್ತೀನಿ ಭಾಷೆದಾಗ. ಪಶವ್ಯಂ ಇತ್ಯಗ್ನೇಹೆ, ಹೆಣ್ಣು ಪಶುಗಳ ಧ್ವನಿಯಂತೆ ಅಗ್ನಿಯ ಧ್ವನಿ ಅದ. ಆಮೇಲೆ ಇತ್ಯಗ್ನೇಹೆ ಉದ್ಗೀತ ಅನಿರುಕ್ತ ಪ್ರಜಾಪತೇಹೆ. ಕಟ್ರೆ ಒಂದ್ ನಿಮಿಷ, ಅದೇನಾಯ್ತು ಅಂದ್ರೆ ಉದ್ಗಾನ ಅಂತ ಅರ್ಥ. ಉದ್ಗೀತ ಶಬ್ದಕ್ಕೆ ಇಲ್ಲಿ ಉದ್ಗಾನ ಅಂತ ಅರ್ಥ. ಅಗ್ನೇಹೆ, ಅಗ್ನಿಯ ಉದ್ಗೀತ, ಉದ್ಗಾನವು. ಪಶವ್ಯಂ, ಹೆಣ್ಣು ಪಶುವಿನಂತೆ. ಅನಿರುಕ್ತ ಪ್ರಜಾಪತೇಹಿ, ಭಾರಿ ವಿಚಿತ್ರ. ಬ್ರಹ್ಮದೇವ್ರ ಧ್ವನಿ ಹೆಂಗದ ಅಂತ ನಾವು ಹೇಳಲಾರೆವು ಅಂತ. ಬ್ರಹ್ಮದೇವ್ರ ಧ್ವನಿ ಎಷ್ಟು ಗಂಭೀರ, ಎಷ್ಟು ಚಂದ ಅಂತ ನಾವು ಹೇಳಲಾರೆವು. ಆಮೇಲೆ ನಿರುಕ್ತಃ, ನಿರುಕ್ತಃ ಸೋಮಸ್ಯ. ನಿರುಕ್ತಃ ಅನ್ನೋ ಶಬ್ದಕ್ಕೆ ಘಂಟೆಯ ನಾದದಂತೆ ಅಂತ ಅರ್ಥ. ಬರ್ದಿಟ್ಕೊಂಡಿರ್ರಿ. ಚಂದ್ರನ್ ಧ್ವನಿ ಹೆಂಗದ ಅಂದ್ರೆ ಘಂಟಿ ಬಾರಿಸಿರಿ ಹೆಂಗ್ ಕೇಳಿಸ್ತೋ ಹಂಗ ಕೇಳಿಸ್ತಂತ. ಠಣ್ 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 ಅನ್ನೋ ಹಂಗ ಕೇಳಿಸ್ತಂತ. ನೋಡ್ರಿ ಎಂತೆಂಥ ದೇವತೆಗಳ ಧ್ವನಿಗಳು ಎಷ್ಟು ಚಂದವ ಅಂತ ಹೇಳಿಕತ್ತಾರ. ಆಮೇಲೆ ಇನ್ನ ಸೋಮಸ್ಯ ಮೃದು ಶ್ಲಕ್ಷ್ಣಂ ವಾಯೋಹೋ, ವಾಯುದೇವರ ಧ್ವನಿ ಹೆಂಗದ ಅಂದ್ರೆ ಮೃದು ಮತ್ತು ಶ್ಲಕ್ಷ್ಣ. ಅದರೆಲ್ಲ ಆ ವಿವರಣೆಯನ್ನು ಭಾಷೆ ಕೋಣಂತ. ಮೃದುವಾಗೇದ, ಶ್ಲಕ್ಷ್ಣವಾಗೇದ ಅಂತ ಹೇಳಿಕತ್ತಾರ. ಆಯ್ತಾ? ಇನ್ನ ಮುಂದ ಶ್ಲಕ್ಷ್ಣಂ ಬಲವದಿಂದ್ರಸ್ಯ, ಜೋರಾಗಿ ಮೋಡ ಗುಡುಗುವಂತೆ ಗುಡುಗುತ್ತಾನ ಇಂದ್ರ. ಕ್ರೌಂಚಂ ಬೃಹಸ್ಪತೇಹೇ, ಬೃಹಸ್ಪತ್ಯಾಚಾರ ಧ್ವನಿ ಹೆಂಗದ ಅಂದ್ರೆ ಕ್ರೌಂಚ ಪಕ್ಷಿ ಅಂತೆ ಅದ. ಅಪಧ್ವಾಂತಂ ವರುಣಸ್ಯ, ಕಂಚು ಒಡದಾಗ ಏನ್ ಧ್ವನಿ ಬರ್ತೋ ಅದು ವರುಣನ್ ಧ್ವನಿ ಬರ್ತದ. ಹಂಗ ಕಂಚು ಜಾಂತಿ ಒಡೆದು ಬಿಟ್ಟಿತ್ತು ಅಂತ ಇಟ್ಕೊಳ್ರಿ, ಆಗ ಭಾರತ ಹೆಂಗಿರ್ತದೆ, ಹಣ ಬರ್ತಿರ್ತಿಲ್ಲ. ಹಂಗ ವರುಣನ್ ಧ್ವನಿ ಅದ. ತಾನ್ ಸರ್ವಾನೇ ಉಪಸೇವೆ ತದಕ್ಕಂತಾರ ಪರಮಾತ್ಮನ, ಅಗ್ನಿಯ, ಬ್ರಹ್ಮದೇವರ, ಚಂದ್ರನ, ವಾಯುದೇವರ, ಇಂದ್ರದೇವರ, ಬೃಹಸ್ಪತಿಯ ಧ್ವನಿಗಳನ್ನ ಹೇಳ್ರಿ, ವರುಣನ್ ಧ್ವನಿನ ಹೇಳ್ಬೇಡ್ರಿ. ವಾರುಣಂತೇವ ವರ್ಜಯೇತ, ಕ್ಯಾನ್ಸಲ್. ಈಗ ತಗೊಳ್ರಿ, ತೆಳಗ್ ಬರ್ಲಿ, 322ನೇ ಪುಟಕ್ಕೆ ಬರ್ರಿ. ಈಗ ಬರೋಬ್ಬರಿ ವ್ಯಾಖ್ಯಾನ ಮಾಡ್ತಾರೆ ಶ್ರೀಮದಾಚಾರ್ಯ. ತಗೊಳ್ರಿ. ಸರ್ವದಾ ಸಮತ್ವಾತ್ ಸಾಮ ಭಗವಾನ್, ಅಲ್ಲಿ ಸಾಮ್ನಃ ಅನ್ನೋ ಶಬ್ದಕ್ಕೆ ಭಗವಂತನ ಅಂತ ಅರ್ಥ.
ತಸ್ಯ ಉದ್ಗಾರ. ಹೌದು, ಪಶುಗಳು ಹೆಣ್ಣು ಗಂಡು ಧ್ವನಿ ಬೇರೆ ಅದು ಗೊತ್ತಾಗೇ ಬಿಡ್ತದೆ, ಹೆಣ್ಣು ಇರ್ತೋ ಗಂಡು ಇರ್ತೋ ಅಂತ ತಿಳ್ಕೊಂಡು. ತಸ್ಯ ಉದ್ಗಾನ ಪ್ರಕಾರ ವಿನರ್ಧಿ, ಆ ಸಾಮನಾಮಕನಾದ ಭಗವಂತೇನಿದ್ದಾನ ಅವನ ಧ್ವನಿಯ ಉದ್ಗಾನದ ಪ್ರಕಾರ ಅವ ಸಾಮಗಾನ ಮಾಡಿದ್ರೆ ಹೆಂಗಿರ್ತದ ಅಂದ್ರೆ, ಸಂಗೀತ ಮಾಡಿದ್ರೆ ವೃಷಭ ಸ್ವರವನ್ ಮೇಘನರ್ದನವದ್ವಾ. ಒಂದಾ ವೃಷಭ, ವೃಷಭ ಅಂದ್ರೆ ಎತ್ತು ಅಥವಾ ಮೇಘ, ಎತ್ತು ಅಥವಾ ಮೇಘ ಧ್ವನಿ ಮಾಡಿದ್ರೆ ಹೆಂಗಿರ್ತದೋ ಹಂಗ ಭಗವಂತನ ಧ್ವನಿ ಅದ. ಗೊತ್ತಾತ? ಬರ್ಕೊಳ್ರಿ. ಬರ್ಕೊಳ್ರಿ. ಏನ್ ಬರ್ಕೋಬೇಕು? ದೇವತೆಗಳ, ಹರಿಯ ಹಾಗೂ ದೇವತೆಗಳ ಧ್ವನಿಗಳು ಅಂತ ಬರ್ಕೋಬೇಕು. ಹರಿಯ ಹಾಗೂ ದೇವತೆಗಳ ಧ್ವನಿಗಳು ಅಂತ ಬರ್ಕೋಬೇಕು. ಬಂದ್ರ ಮೊದಲನೇದು ನಂಬರ್ 1 ಹರಿಯ ಧ್ವನಿ, ಇಷ್ಟು ಬರ್ಕೊಂಡ್ಬಿಡ್ರಿ. ಹರಿಯ ಧ್ವನಿ, ಎತ್ತಿನ ಧ್ವನಿ ಬಾರ್ ಮೇಘದ ಧ್ವನಿ ಯಂತೆ ಕೊನೆಗೆ ಹಾಕೊಂಡ್ಬಿಟ್ರಿ, ಮುಗೀತು. ಆಯ್ತಾ? ಬಾರ್ ಹಾಕೊಂಡು ಮೇಘದ ಧ್ವನಿ, ಮೋಡ ಮೋಡ ಹೆಂಗಿರ್ತದ ಧ್ವನಿ ಒಂದು ದೇವ್ರದು? ಸಿಡಿಲಲ್ಲ, ಗುಡುಗು ಗುಡುಗು ಗುಡುಗು, ಸಿಡಿಲಲ್ಲ ಗುಡುಗು. ಸಿಡಿಲು ಅಂದ್ರೆ ಮಿಂಚು ಬರೋದು, ಮಿಂಚಿಗೆ ಸಿಡಿಲ್ ಅಂತ. ಗುಡುಗದು ಗುಡು 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 ಅಂತದಲ್ರಿ. ಮ್ಯಾಲ ಡ್ರಮ್ ಉಳಿಸ್ತಾರ ಅಂತಿದ್ವಲ್ಲ ಸಣ್ಣವರಿದ್ದಾಗ. ಮಿಂಚ ಶಬ್ದ ಬರೋದಿಲ್ಲ, ಇಲ್ಲ ಅಲ್ಲಿ ಇರ್ಲಿ. ಮಿಂಚು ಬೇರೆ, ಅವ್ರಿಗೆ ಹೇಳಲಿಕ್ಕೆ ಹೇಳಿದೆ. ಅಂದ್ರೆ ವಿನರ್ಧಿ ಋಷಭಸ್ವರವನ್ ಮೇಘವರ್ಧನದ್ವಾ ತದೇವರುಣೆ ಸರ್ವೋತ್ತಮತ್ವಾತ್. ಅದಕ್ಕೆ ಅವ ಸಾಮಗಾನ ಮಾಡೋ ಅಂತಾನಂತ. ನಾ ಎಂಥ ಧ್ವನಿಯೊಳಗೆ ಸಾಮಗಾನ ಮಾಡ್ಬೇಕು ಅಂತ ಇಚ್ಛಾ ಪಡ್ತೀನಿ ಅಂದ್ರೆ ದೇವರ ಧ್ವನಿಯೊಳಗೆ. ಯಾಕೆ? ದೇವ್ರ ಧ್ವನಿ ಎತ್ತಿನ ಧ್ವನಿಯಂತೆ ಅಥವಾ ಮೋಡದ ಧ್ವನಿಯಂತೆ ಗಂಭೀರವಾಗಿರ್ತದ, ಅದರೊಳಗೆ ಸಾಮಗಾನ ಮಾಡಬೇಕು ಅಂತ ಅಂದ. ಸರಿ, ಮುಂದೆ ಬರ್ರಿ. ವಿಷ್ಣು ಸ್ವರೋ ತಳಗ ತಗೊಳ್ರಿ, ವಾಕ್ಯ ತಗೊಳ್ತಾ ಹೋಗೋಣಂತ. ವಿಷ್ಣು ಸ್ವರೋ ವೃಷಭವತ್ ಮೇಘನಾದವದೇವ. ಸರಿನಾ? ತಿಳಿದಿಲ್ಲೋ? ಹಾ ವಿಷ್ಣು ಸ್ವರೋ ವೃಷಭವತ್ ಮೇಘನಾದವದೇವ ಸ್ತ್ರೀ ಪಶು ಸ್ವರವತ ವನ್ನೇಹೇ. ತಿಳಿತಾ? ಕಮ ಹಾಕೋಬೇಕಲ್ಲಿ. ಸ್ತ್ರೀ ಪಶು ಸ್ವರವತ, ಹೆಣ್ಣು ಪಶುಗಳ ಸ್ವರದಂತೆ. ಪಶುಗಳೊಳಗೆ ಯಾವ್ಯಾವ ಹೆಣ್ಣವ ಅಷ್ಟು ಅದ್ ಹೆಂಗ್ ಧ್ವನಿ ಇರ್ತದೆ ಹಂಗೆ ಅಗ್ನಿ ಸ್ವರ ಇರ್ತದೆ. ಎಷ್ಟು ಚಂದ ಇರ್ಬೇಕು ನೋಡ್ರಿ ಅವಾಗ. ಗಂಭೀರೋ ಅನುಪಮೋ ವಿಭೋಹೋ ಬ್ರಹ್ಮಣ. ಸರಿ ಆಯ್ತಾ? ಗಂಭೀರವಾಗಿಯದ ಅನುಪಮ ಆಗಿಯದ ಬ್ರಹ್ಮದೇವರದ್ದು ಅಲ್ಲಿ ತನಕ ಹೋಗ್ಬೇಕು. ಹೇಳಲಾರೆವು ನಾವು ಬ್ರಹ್ಮದೇವ್ರದ್ದು ಹೆಂಗಿರ್ತದೆ ಅಂತ ಹೇಳಲಾರೆವು, ಸಾರಿ ಅಂತ ಹೇಳ್ಬಿಟ್ರು. ಇನ್ನ ಸೋಮಸ್ಯ ಸಾಕ್ಷಾತ್ ಘಂಟಾ ನಿನಾದವತ್, ಸೋಮಂದು ಘಂಟಿ ಬಾರಿಸ್ದಂಗೆ ಇರ್ತದ. ಮೃದುಮೇಘ ಸ್ವರೋ ವಾಯೋ, ವಾಯುದೇವ್ರದ್ದು ಹೆಂಗಿರ್ತದೆ? ಮೃದು ಮೇಘ ಸ್ವರ, ಮೃದುವಾಗಿರ್ತದ, ಮೇಘದಂತೆ ಇರ್ತದ ವಾಯುದೇವರದು. ಇಂದ್ರಸ್ಯ ಸ್ತನಯಿತ್ನುವತ್. ಈಗ ಬಂತ ನೋಡ್ರಿ, ಇಂದ್ರನ ಧ್ವನಿ ಹೆಂಗಿರ್ತದ ಅಂದ್ರೆ ಸ್ತನಯಿತ್ನು, ಸಿಡಿಲು ಹಂಗ ಧ್ವನಿ ಇರ್ತದ. ಖಲ್ ಅಂತ ಬಂದು ಹೋಗೋದು ಹಂಗಿರ್ತದ. ಬೃಹಸ್ಪತಿ ಕ್ರೌಂಚವಚ್ಚ, ಬೃಹಸ್ಪತಿ ಹೆಂಗಿರ್ತದ? ಕ್ರೌಂಚದಂತೆ ಇರ್ತದ. ವರ್ಣಸ್ಯತು ವಿಸ್ವರ, ವರ್ಣಂದು ವಿಸ್ವರ ಚಲೋ ಇರಂಗಿಲ್ಲ, ಸಾರಿ ಧ್ವನಿ ಸರಿ ಇಲ್ಲ. ವರ್ಣಂದು ಸಾಮಗಾನ ಮಾಡ್ಲಿಕ್ಕೆ ಉಪಯೋಗ ಇಲ್ಲ ಆ ಧ್ವನಿ. ಅದಕ್ಕೆ ವರ್ಣನ್ ಧ್ವನಿಯಿಂದ ಸಾಮಗಾನ ಮಾಡಬಾರ್ದು ಅಂತ ತಿಳಿಸಿಕತ್ತಾರ. ವಿಸ್ವರ ಅಂದ್ರೆ ಒಡೆದ ಸ್ವರ. ಒಡೆದ ಸ್ವರ ಹೇಳಿದಲ್ಲ, ಕಂಚು ಒಡೆದಾಗ ಹೆಂಗ್ ಬರ್ತದೆ ಹಂಗ ಅಂತ. ಯಾಕೆ ನೀನು ಬರ್ಕೊಂಡೇ ಇಲ್ಲ, ಎಲ್ಲಾರ್ದಾಗೋಯ್ತು. ಹೇಳಿ ಇಲ್ಲ ಅಂತ ಹೇಳಿದಲ್ಲ, ಹೇಳಿಕ್ ಬರುದಿಲ್ಲ ಅಂತ ಹೇಳಿ. ಅನುಪಮವಾದ ಗಂಭೀರ ಧ್ವನಿ ಇದೆ, ಹೇಳಲಾಗದ ಯಾರಂಗ ಅಂತ ಹೇಳಲಾಗದ. ಅನುಪಮ ಅಂದ್ರೆ ಹೇಳಿ ಉಪ ಕೊಡ್ಲಿಕ್ ಬರೋದಿಲ್ಲ. ಅನುಪಮ ಗಂಭೀರ, ಹೇಳಿಕ್ ಕೊಡ್ಲಾರ್ದಂಗ ಗಂಭೀರದ ಅಂತ ಅರ್ಥ. ಅದೇ ಹೇಳಿಕ್ ಬರ್ಲಾರ್ದು ಅಂತ ಅರ್ಥ. ಸರಿನಾ? ಈಗ ಆದ್ಮೇಲೆ ಏನ್ ಮಾಡಿದ್ರು ಅಂದ್ರೆ, ಇದನ್ನ ಮೊದ್ಲು ಒಂದ್ಸರ್ತಿ ಹೇಳಿದ್ಮೇಲೆ ಅಲ್ಲ, ಮತ್ತು ವಿಷ್ಣುವಿನ ಸ್ವರವೂ ಮೇಘನಾದದಂತೆ ಅದ ಅಂತೀರಿ, ಮತ್ತು ವಾಯುದೇವ್ರ ಧ್ವನಿಯೂ ಮೇಘನಾದದಂತೆ ಅಂತೀರಿ, ಮತ್ತ ಬ್ರಹ್ಮದೇವ್ರದ್ದು ಗಂಭೀರದ ಅಂತೀರಿ ಅಂತ ಸ್ಪಷ್ಟ ಆಗ್ಲಿಲ್ಲ ನಮಗ ಅಂತ ಪ್ರಶ್ನೆ ಬಂತು. ಅದಕ್ಕೆ ಉತ್ತರ ಕೊಟ್ರು. ಏಕಸ್ಯ ಪಾದವರ್ಷಸ್ಯ ಸ್ವರೋ ವಿಷ್ಣೋರುದಾಹೃತಃ. ಏನ್ ಮಾಡೋದು? ಮೂರೂ ಮಂದಿನ ಸರಿ ಮಾಡ್ಬೋಣ ಅಂತ ವ್ಯವಸ್ಥೆ ಮಾಡಿಬಿಟ್ರಿ. ಈಗ ಮೂರೂ ಮಂದಿನ ಸ್ವರ ಮಾಡ್ಬೋಣ, ಸರಿ ಮಾಡ್ಬೋಣ ಅಂತಂದ್ರೆ ಏನು ಅಂತಂದ್ರೆ,
ವಾಯುದೇವರದ್ದು ಮಜಾ ಅದ. ಹಾ, ವಾಯುದೇವರದ್ದು ಭಗವಂತನದ್ದು ಎಲ್ಲರದ್ದು. ನೋಡ್ರಿ, ಈಗ ಭಗವಂತನದ್ದೇನದಂದ್ರೆ 1.25 ವರ್ಷದ ಎತ್ತು ಹುಟ್ಟಿ 1 ವರ್ಷ ಮುಂದೆ ಕಾಲ್ ತಿಂಗಳಾಗಿದೆ. ಕಾಲ್ ತಿಂಗಳು ಎಷ್ಟು ಅದಕ್ಕೆ? 3 ತಿಂಗಳು. 1 ವರ್ಷ 3 ತಿಂಗಳು ಅಂದ್ರೆ 15 ತಿಂಗಳಿನ ಎತ್ತಿನ ಮರಿ ಇರ್ತದಲ್ಲ, ಅದ್ರ ಧ್ವನಿ ಹೆಂಗದ? ಅವನ್ ಧ್ವನಿ ಬರ್ಕೊಡ್ರಿ. ಈಗ 15 ತಿಂಗಳ ಹೋರಿ 15 ತಿಂಗಳ ಹೋರಿಯ ಧ್ವನಿ ಅಂತ ಇದೆ ಭಗವಂತನದ್ದು. ಅಲ್ಲೇ ಬರ್ಕೊಂಡ್ರಲ್ಲ ಮೇಲೆ ಆಗಲೇ, ಅದ್ರ ಜೊತೆಗೆ ಸೇರ್ಸ್ಕೋಬೇಕು ಇದನ್ನ. ಇಲ್ಲಿ ಬರ್ಕೊಡ್ರಿ, 15 ತಿಂಗಳ ಹೋರಿಯ ಧ್ವನಿಯಂತೆ. ಈಗ ಕೇಳ್ರಿ, 15 ತಿಂಗಳದ್ದು ಹೋರಿ ಧ್ವನಿ ಕೇಳ್ರಿ, ಎಷ್ಟು ಚಂದ ಇರ್ತದ ಗೊತ್ತಾಗ್ತಾವ. ಆಗ ಹೋಗ್ಬೇಕು ಮತ್ತೆ, ಇಲ್ಲ ಯಾರು ಹೋರಿ ಧ್ವನಿ ಕೇಳಲಿಕ್ಕೆ. ಆಯ್ತಾ? ಇನ್ನ ಹಂಗಾರ ಮತ್ತೆ ಅವ್ರದ್ದು ಹೋರಿ ಧ್ವನಿ ಮತ್ತೆ ಇವ್ರದ್ದು ಎತ್ತಿಂದ ಇವ್ರದ್ದು ಧ್ವನಿ ಅಂತ ಅನ್ನೋದಾದ್ರೆ ವಾಯುದೇವ್ರದ್ದು ಅದು ಹೆಂಗ ಅಂತ ಕೇಳದಕ್ಕಂತಾರೆ. ವಾಯೋರ್ 20 ವರ್ಷಸ್ಯ 20 ವರ್ಷದ ಎತ್ತಿನ ಧ್ವನಿ ಇರ್ತದಂತವ್ರು. ಬರ್ಕೊಳ್ರಿ, 20 ಅಂದ್ರ ಅದಕ್ಕ ಭಾರಿ ಇರ್ತದ ಧ್ವನಿ. ಅದು ಬಾ ಅಂದ್ರ ಸರಿ, ಬಾಜು ಸರಿ ಅಂತಾರಲ್ಲ, ಬಾಸಾರ ಚಲೋ ಅಂತ ಹೇಳಿ. ಬ್ರಹ್ಮದೇವರದ್ದು ಈ ಕಡೆಗೆ 15 ತಿಂಗಳದ್ದು ಅಲ್ಲ, ಆ ಕಡೆಗೆ 20 ಅಲ್ಲ, ಮಧ್ಯದ್ದು ಅಂಥ ಎತ್ತಿನ ಧ್ವನಿ ಅದ ಅಂತ ಹೇಳಿದ್ದಾರೆ. ಅಲ್ಲ, ಹಂಗಲ್ಲ, ಒಟ್ಟಾರೆ ನಡುವ ಅದು ತರುಣವಾದ ಅಂತ ಅರ್ಥ. ತರುಣ ಎತ್ತಿನದ್ದು ಅಂತ ಇಷ್ಟು ತಿಳ್ಕೊಂಡ್ಬಿಡ್ರಿ ಅಂತ ಮುಗಿಸ್ಬಿಡೋದು ಅಷ್ಟೇ ಕೆಲಸ. ಬ್ರಹ್ಮಣಸ್ತು ತದಂತರ 15 ತಿಂಗಳು ಒಂದು ಎತ್ತು ಅಥವಾ ಹೋರಿ ಇದ್ರೆ ಎಷ್ಟು ಸಣ್ಣದಿರ್ತದೋ ಅದ್ರ ಧ್ವನಿ ಎಷ್ಟು ಬರ್ತದೋ ಹಂಗ ಕೃಷ್ಣ ಪರಮಾತ್ಮನ ಧ್ವನಿ ಅದ. ಆಮೇಲೆ 20 ವರ್ಷದ್ದು ಒಂದು ಹೋರಿ ಇದ್ರ ಒಂದು ಆ ಎತ್ತಿದ್ರೆ ಎಷ್ಟು ಧ್ವನಿ ಇರ್ತೋ ಅದು ಹಂಗಿರ್ತದೆ. ಈ ಆ ಕಡೆ 2 ವರ್ಷದ್ದು ಅಲ್ಲ, ಈ ಕಡೆ 20 ವರ್ಷದ್ದು ಅಲ್ಲ, ಅಂತಹದ್ದು 3 ರಿಂದ 19 ವರ್ಷದೊಳಗಿನ ಪ್ರಾಣಿಗಳು ಅದು ಎತ್ತೇನಿರ್ತದೆ ಅದ್ರ ಧ್ವನಿ ಹೆಂಗದ? ಬ್ರಹ್ಮದೇವ್ರ ಧ್ವನಿ ಅದ. ಈಗ ತಿಳ್ಕೊಡ್ರಿ, ಪುರಾಣದಾಗ ಬ್ರಹ್ಮದೇವ್ರ ಬಂದು ದೇವ್ರ ಸ್ತೋತ್ರ ಮಾಡಿದ್ರು ಅಂದ್ರೆ ಆ ಧ್ವನಿಯೊಳಗೆ ಸ್ತೋತ್ರ ಮಾಡಿರ್ತಾರೆ. ಆ ಧ್ವನಿಯೊಳಗೆ ಸ್ತೋತ್ರ ಮಾಡಿರ್ತಾರೆ. ದೇವ್ರು ಉತ್ತರ ಕೊಟ್ಟ ಅಂದ್ರೆ ಆ 15 ತಿಂಗಳು ಹೋರಿ ಧ್ವನಿಯೊಳಗೆ ಉತ್ತರ ಕೊಟ್ಟಿರ್ತಾನ. ಪ್ರಮಾಣ ಕೊಡ್ತಾರ ಆಚಾರ್ಯ ಇತ್ತೀಚ. ಭಾರಿ ಸಂಶೋಧನೆ. ಅಲ್ಲ, ಮೂಲದೊಳಗೆ ಸಾಮದೊಳಗದಲ್ಲ, ವೇದದಾಗದಲ್ಲ. ಅಲ್ಲಿ ವೇದದೊಳಗ ಪಶವ್ಯಂ ಅಗ್ನೇಹೇ ನಿರುಕ್ತ ಪ್ರಜಾಪತೇ ಸೋಮಶ್ರೇಷ್ಠ ಲಕ್ಷಣ ಅಂತದ. ಅದನ್ನ ಅದು ಚಂದ ಹುಡುಕಿ ಪ್ರಮಾಣ ಕೊಟ್ಟು ಹೇಳಿಗತ್ತ. ಅರ್ಥ ಆಯ್ತಾ? ಓಕೆ, ಈಗೇನ್ ಮಾಡೋಣ ಅಂದ್ರೆ ತಾರತಮ್ಯ ಪ್ರಕಾರ ತಿಳ್ಕೊಂಬೋಣ ಅಂತ. ಏನ್ ತಿಳ್ಕೋಣ? ಪಾಠ ಮುಗಿಸ್ಬೇಕಲ್ಲ, ಅದಕ್ಕೆ ತಾರತಮ್ಯ ಪ್ರಕಾರ ತಿಳ್ಕೊಳ್ಳೋದು ಅಷ್ಟೇ ಈಗ. ತಾರತಮ್ಯ ಪ್ರಕಾರ ತಿಳ್ಕೊ. 45 ನಿಮಿಷನೇ ಮುಗಿತ್ ಮತ್ತ ಅಷ್ಟೇ. ಇನ್ನ ಪರಮಾತ್ಮನು ಸಾಮಗಾನವನ್ನ ಮಾಡಿದ್ರೆ, ಈ ಸಾಮಗಾನ ಅಂತ ದೃಷ್ಟಾಂತ ಇಟ್ಕೊಂಡು ಹೇಳಿಕತ್ತೀವಿ. ಸಾಮಗಾನ ಬಂದದ್ದಕ್ಕೆ ಭಗವಂತನು ಸಾಮಗಾನ ಮಾಡಿದ್ರೆ ಅವನ ಧ್ವನಿ ಹೇಗಿರುತ್ತದೆ ಅಂತ ಕೇಳಿದ್ರೆ 15 ತಿಂಗಳಿನ ಹೋರಿ ಅದು ಕರು ಹೋರಿ ಇರ್ತದಲ್ಲ, ಅದರ ಧ್ವನಿ ಅಂತ ಇರುತ್ತದೆ. ನಂಬರ್ 1. ಬ್ರಹ್ಮದೇವರು ಧ್ವನಿ ಸಾಮಗಾನ ಮಾಡಿದ್ರೆ ಬ್ರಹ್ಮದೇವರು ಹೇಳಿದರೆ 2 ವರ್ಷದಿಂದ 19 ವರ್ಷದ ಒಳಗಿನ ಹೋರಿಯು ಧ್ವನಿ ಮಾಡಿದ್ರೆ ಹೇಗಿರ್ತದೋ ಹಾಗಿರ್ತದೆ. ವಾಯುದೇವರು ಧ್ವನಿಯನ್ನ ಮಾಡಿದ್ರೆ 20 ವರ್ಷದ ಬೋ ಅಂತ ಹೇಳಿ ಏನು ಅಂಬಾ ಎಲ್ಲ ಕೇಳಿಲ್ಲ. ಅದಕ್ಕೆ 20 ವರ್ಷದ ಎತ್ತು ಧ್ವನಿಗೆ ಇದ್ರೆ ಹೆಂಗಿರ್ತದೋ ಹಾಗೆ ಇರ್ತದೆ. ಅದಾದ ಮೇಲೆ ಇಂದ್ರದೇವರು ಧ್ವನಿ ಮಾಡಿದ್ರೆ ಸಿಡಿಲ್ನಂತೆ ಧ್ವನಿ ಬರ್ತದೆ. ಆಮೇಲೆ ಬ್ರಹ್ಮದೇವರು ಬೃಹಸ್ಪತ್ಯಾಚಾರ್ಯರು ಧ್ವನಿ ಮಾಡಿದರೆ ಕ್ರೌಂಚ ಪಕ್ಷಿಯಂತೆ ಬರ್ತದೆ. ಚಂದ್ರ ಧ್ವನಿ ಮಾಡಿದ್ರೆ ಘಂಟೆಯಂತೆ ಶಬ್ದ ಬರ್ತದೆ. ವರ್ಣ ಸ್ವರ ಧ್ವನಿ ಮಾಡಿದ್ರೆ ಒಳದ ತಾಮ್ರದ ಪಾತ್ರೆಯಂತೆ ಧ್ವನಿ ಬರ್ತದೆ. ತಾರತಮ್ಯಾನುಸಾರವಾಗಿ ಹೇಳಿ ಮುಗಿಸಿದೀವಿ ನಾವು ಅಷ್ಟ್ರದ್ದು. ನೋಡ್ರಿ ಮುಂದೆ ಇಷ್ಟ ಆಯ್ತು. ಗಾಯೇದೇತೈಸ್ತು ಸ್ವರೈಹಿ ತಸ್ಮಾದ್ ಯಥಾಶಕ್ತಿ ನವಿಸ್ವರಂ. ಆದ್ದರಿಂದ ಅಗ್ನಿ ಕೊನೆಗೆ ಅಗ್ನಿ ವರ್ಣ ನಂತರ ಕೊನೆಗೆ ಬರೋ ಅಗ್ನಿ. ಅದರಿಂದ ಅಗ್ನಿ ಪಶವ್ಯ ಧ್ವನಿ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಗಾಯೇದೇತೈಸ್ವರೈಹಿ ತಸ್ಮಾದ್ ಯಥಾಶಕ್ತಿ ನವಿಸ್ವರಂ. ಯಾರಾದರೂ ಸಾಮಗಾನ ಮಾಡುವರಾದರೆ ಪರಮಾತ್ಮನ ಧ್ವನಿ, ಬ್ರಹ್ಮನ ಧ್ವನಿ, ವಾಯುದೇವರ ಧ್ವನಿ, ಇಂದ್ರದೇವರ ಧ್ವನಿ, ಬೃಹಸ್ಪತ್ಯಾಚಾರ್ಯರ ಧ್ವನಿ, ಚಂದ್ರನ ಧ್ವನಿ, ಆಮೇಲೆ ವರುಣನ ಧ್ವನಿ, ಅದಾದ ಮೇಲೆ ಮತ್ತ ಯಾರದದು ಅಗ್ನಿಯ ಧ್ವನಿ. ಪ್ರಾಯಶಃ ವರುಣ ಮೊದಲು ಬರ್ತಾರೆ ಕಾಣಿಸ್ತದ. ಇರ್ಲಿ ನೋಡಿ ಒಂದ್ಸರಿ ಹೇಳೋಣ ಅಂತ. ಇವರ ಧ್ವನಿಗಳಲ್ಲಿ ಹೇಳಬೇಕೆ ಹೊರತಾಗಿ ವರ್ಣನ ಧ್ವನಿಯಲ್ಲಿ ಎಂದೂ ಗಾಯನವನ್ನ ಮಾಡಬಾರದು. ಸರಿ, ಇನ್ನು ಮುಂದೆ ಗಾನ ಮಾಡುವ ಕಾಲಕ್ಕೆ ಏನ್ ಸಂಕಲ್ಪ ಮಾಡ್ಕೊಂಡು ಗಾನ ಮಾಡಬೇಕು ಅಂತ ಮುಂದಿನ ಪ್ರಶ್ನೆ. ಈಗ ಇಷ್ಟೊತ್ತು ಸಾಮಗಳು ಎಷ್ಟು ವಿಧ ಅಂತ ಹೇಳಿದ್ವಿ. ಈಗ ಹೆಂಗ್ ಗಾನ ಮಾಡಬೇಕು ಅಂತ ಹೇಳಿದ್ವಿ. ಈಗ ಸಾಮಗಾನ ಮಾಡ್ಕೊಳ್ಳೋ ಸಂಕಲ್ಪ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ. ನಾಳೆ ಬೆಳಗ್ಗೆ ಪಾಠದಾಗ ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.